ಕ್ಯಾನ್ಸರ್ ರೋಗ ಬಹಳ ಜಾಸ್ತಿ ಆಗ್ತಾ ಇದೆ. ಕ್ಯಾನ್ಸರ್ ರೋಗ ಚಿಕಿತ್ಸೆ ಬಹಳ ದುಬಾರಿ. ಹಳ್ಳಿಲಿರೋ ಜನಗಳಿಗೆ ಇನ್ನೂ ಅಷ್ಟು ಅದರ ಬಗ್ಗೆ ಗಮನ ಬಂದಿಲ್ಲ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇಫ್ ರಾಷ್ಟ್ರದಲ್ಲೇ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಇವತ್ತು ವಿಶ್ವ ಕ್ಯಾನ್ಸರ್ ದಿನ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗ ಬಹಳ ಹೆಚ್ಚಾಗ್ತಾ ಇದೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ, ಅರಿವು, ಮುನ್ನೆಚ್ಚರಿಕೆ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಈ ಕಾರ್ಯಕ್ರಮದಲ್ಲಿ ಶ್ರೀಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಧನ್ವಂತರಿ ಎಂದೇ ಪ್ರಸಿದ್ಧಿಯಾಗಿರುವ ಹಾಗೆ ವೆರಿ ಫೇಮಸ್ ಕ್ಯಾನ್ಸರ್ ಡಾಕ್ಟರ್ ಆದಂತಹ ಡಾಕ್ಟರ್ BS ಶ್ರೀನಾಥ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಸರ್, ಇವತ್ತು ವಿಶ್ವ ಕ್ಯಾನ್ಸರ್ ದಿನ. ಮೊದಲನೇದಾಗಿ ನೀವು ಮಾತಾಡ್ತಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಿಮಗೆ ಧನ್ಯವಾದಗಳು. ಸರ್, ಫಸ್ಟು ನಿಮ್ಮ ಜೀವನದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅನ್ನೋ ಆಲೋಚನೆ ಹೇಗೆ ಹುಟ್ಕೊಳ್ತು ಅಂತ ಸರ್? 2006ರಲ್ಲಿ ಸುಮಾರು ನನಗೆ ಅನ್ನಿಸ್ತಾ ಇತ್ತು, ಕ್ಯಾನ್ಸರ್ ರೋಗ ಬಹಳ ಜಾಸ್ತಿ ಆಗ್ತಾಯಿದೆ. ಚಿಕಿತ್ಸೆ ಪಡೆಯತಕ್ಕಂತಹ ಶಕ್ತಿ ಬಹಳಷ್ಟು ಜನಗಳಿಗೆ ಇಲ್ಲ. ಅದು ಕ್ಯಾನ್ಸರ್ ರೋಗ ಚಿಕಿತ್ಸೆ ಬಹಳ ದುಬಾರಿ. ಅದರಿಂದ ಬಹಳಷ್ಟು ಜನ ವಂಚಿತರಾಗ್ತಾಯಿದ್ರು ಟ್ರೀಟ್ಮೆಂಟಿಂದ. ಹಾಗಾಗಿ ನನಗನ್ನಿಸ್ತು, ಒಂದು ಕ್ಯಾನ್ಸರ್ ಆಸ್ಪತ್ರೆನ ಬಡವರಿಗೆ ಎಟ್ಕೊತ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತ 2006ರಲ್ಲಿ ಅನ್ನಿಸ್ತಾ ಇತ್ತು. ಆದರೂ ಈ ಆಸ್ಪತ್ರೆ ಶುರು ಮಾಡೋಷ್ಟೊತ್ತಿಗೆ 2012 ಆಗೋಯ್ತು. ಓಕೆ ಸರ್, ಫಸ್ಟು ಶ್ರೀಶಂಕರ ಆಸ್ಪತ್ರೆ ಆರಂಭವಾಗುವಾಗ ನಿಮ್ಮ ಮನಸ್ಸಲ್ಲಿ ಯಾವ ದೃಷ್ಟಿಕೋನ ಇತ್ತು ಅಂತ? ಮುಖ್ಯವಾಗಿ ಆವಾಗಿನಿಂದಲೂ ನಮ್ಮ ಧ್ಯೇಯ ಇಷ್ಟೇ ಇದ್ದಿದ್ದು. ಮುಖ್ಯವಾಗಿ ಎಲ್ಲ ಬಡವರಿಗೂ ಸರಿಯಾಗಿ ಚಿಕಿತ್ಸೆ ಸಿಗಬೇಕು, ಉತ್ತಮವಾದಂಥ ಚಿಕಿತ್ಸೆ ಸಿಗಬೇಕು. ಇದರಲ್ಲಿ ಬಡವ ಅಥವಾ ಜಾಸ್ತಿ ದುಡ್ಡಿರೋನು ಅನ್ನೋ ಭೇದ ಭಾವಗಳಿರಬಾರ್ದು. ಮೂರನೇದು, ಇದಕ್ಕೆ ಬೇಕಾಗಿರ್ತಕ್ಕಂಥ ಕಾಲಕ್ಕೆ ಸರಿಯಾಗಿರ್ತಕ್ಕಂಥ ಏನು ಕಂಟೆಂಪರರಿ ಟ್ರೀಟ್ಮೆಂಟ್ ಏನಿದೆಯೋ ಅದನ್ನು ನಾವು ಕೊಡೋದಕ್ಕೆ ಸಜ್ಜಾಗಿರಬೇಕು. ಅಂದರೆ ಹೊರಗಿನ ರಿಸರ್ಚ್ಗಳೇನೇನು ಆಗ್ತಾಯಿದೆ ಅದರಲ್ಲಿ ಬರ್ತಕ್ಕಂಥ ಹೊಸ ಚಿಕಿತ್ಸಾ ವಿಧಾನಗಳನ್ನ ಅಳವಡಿಸ್ಕೊಳ್ತಕ್ಕಂಥ ಶಕ್ತಿ ನಮಗಿರಬೇಕು. ಮೂರನೇದು, ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡೋದಕ್ಕೆ ನಾವು ಏನು ಪ್ರಯತ್ನಗಳು ಮಾಡಬೇಕೋ ಅದನ್ನೆಲ್ಲ ನಾವು ನಮ್ಮ ಆಸ್ಪತ್ರೆ ಕಡೆಯಿಂದ ಮಾಡಬೇಕು. ನಾಲ್ಕನೇದು, ರಿಸರ್ಚ್ ಸಂಶೋಧನೆ ಇಲ್ಲದೆ ಯಾವ ಕ್ಯಾನ್ಸರ್ ಆಸ್ಪತ್ರೆಯೂ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಸಂಶೋಧನೆ ಡಾಕ್ಟ್ರುಗಳನ್ನ ಅತಿ ಹೊಸದಾಗಿರ್ತಕ್ಕಂಥ ವಿವಿಧ ಚಿಕಿತ್ಸಾ ರೂಪರೇಷೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಶಕ್ತಿ ಬೇಕು. ಅಂದರೆ ಅವರು ಸಂಶೋಧನೆಯಲ್ಲೂ ಇರಬೇಕು. ಕಟಿಂಗ್ ಎಡ್ಜ್ ಅಂತ ಹೇಳ್ತೀವಿ, ಅದರಲ್ಲಿರಬೇಕು. ಹಾಗಿರಬೇಕಾದ್ರೆ ನಾವು ಆ ಸಂಶೋಧನೆಯನ್ನು ಆಸ್ಪತ್ರೆಯಲ್ಲಿ ಶುರು ಮಾಡಬೇಕು. ಈ 4 ಮುಖ್ಯವಾದಂಥ ಧ್ಯೇಯಗಳನ್ನ ಈ ಆಸ್ಪತ್ರೆಯಲ್ಲಿ ಹಾಕಬೇಕು ಅಂತಿತ್ತು. ಈಗ ಹೆಚ್ಚು ಕಡಿಮೆ ಆ 4 ನಾವು ಮಾಡ್ತಾಯಿದ್ದೀವಿ. ಓಕೆ ಸರ್. ಸರ್, ದೇಶದಲ್ಲಿ ಇಂದಿನ ಕ್ಯಾನ್ಸರ್ ಪರಿಸ್ಥಿತಿ ಹೇಗಿದೆ, ಅದನ್ನು ನೀವು ಹೇಗೆ ನೋಡ್ತೀರಾ ಅಂತ? ನಮ್ಮ ದೇಶದಲ್ಲಿ ಕ್ಯಾನ್ಸರ್ ರೋಗ ವರ್ಷ ಬಹಳ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ವಯಸ್ಸಾಗಿರ್ತಕ್ಕಂಥ ಜನಗಳು ಜಾಸ್ತಿ ಇದ್ದಾರೆ. ಅಂದರೆ ಮೊದಲು ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ಜನರು ಕಾಲರಾ, ಟೈಫಾಯ್ಡು, ಇನ್ಯಾವುದಾದ್ರೂ ಕಾಯಿಲೆ ಬಂದು ತೀರ್ಕೊಳ್ತಾಯಿದ್ರು. ಈಗ ಅವರು ಜೀವನ
70-75 ವರ್ಷದವರೆಗೂ ಇರ್ತಾರೆ. ಹಾಗಾಗಿ ಅವರಿಗೆ ಕ್ಯಾನ್ಸರ್ ರೋಗ ಬರೋ ಸಂಭವ ಜಾಸ್ತಿ ಇರುತ್ತೆ. ಯಾಕೆಂದರೆ ಕ್ಯಾನ್ಸರ್ ರೋಗ ವಯಸ್ಸಾಗಿರೋರಲ್ಲೇ ಜಾಸ್ತಿ ಬರೋದು. ಎರಡನೇದು ನಮ್ಮ ಜೀವನ ಶೈಲಿ. ನಾವು ಆಧುನಿಕ ವಿಧಾನಗಳನ್ನ ನಾವು ಅಳವಡಿಸ್ಕೊತಾ ಹೋದಂಗೆ ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಜಂಕ್ ಫುಡ್ ಅಂತ ಹೇಳ್ತೀವಿ, ಬಣ್ಣಗಳ ರಾಸಾಯನಿಕಗಳ ಉಪಯೋಗ, ಅಡಲ್ಟ್ರೇಷನ್, ಹಣ್ಣುಗಳು ಚೆನ್ನಾಗಿ ಮಾಗಲಿ ಅಂತ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ, ಹಸುಗಳು ಹಾಲು ಜಾಸ್ತಿ ಕೊಡಲಿ ಅಂತ ಆಕ್ಸಿಟೋಸಿನ್ ಹಾರ್ಮೋನ್ ಕೊಡ್ತಾರೆ. ಹೀಗೆ ಹಲವಾರು ವಿಧವಾದಂತಹ ಅಡಲ್ಟ್ರೇಷನ್ಗಳನ್ನ ಬೆರಿಕೆ ಮಾಡೋದರಿಂದ ಮನುಷ್ಯನ ಆರೋಗ್ಯ ಕೆಡುತ್ತೆ. ಅದರಲ್ಲಿ ಕ್ಯಾನ್ಸರ್ ರೋಗ ಕೂಡ ಒಂದು. ಇದೆಲ್ಲ ಕಾರ್ಸಿನೋಜನ್ಸ್, ಕ್ಯಾನ್ಸರ್ ಉತ್ಪಾದನೆ ಮಾಡ್ತಕ್ಕಂಥ ರಾಸಾಯನಿಕ ವಸ್ತುಗಳು. ಇನ್ನು ನಿಮಗೆ ಹೊಗೆ ಸೊಪ್ಪು, ಸಿಗರೇಟು ಅಥವಾ ಮದ್ಯಪಾನ, ಇದರ ವಿಷಯದಲ್ಲಿ ಜನಗಳಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ, ತಿಳುವಳಿಕೆ ಇದೆ. ಹೊಗೆ ಸೊಪ್ಪು ಇದರಿಂದ ಉಪಯೋಗಿಸೋದ್ರಿಂದ ಸುಮಾರು 40% ಕ್ಯಾನ್ಸರ್ ರೋಗಗಳು ಬರೋದು ಅದರಿಂದಲೇ. ಹಾಗಾಗಿ ಇದೆಲ್ಲ ನಾವು ಜಾಸ್ತಿಯಾಗಿ ನಮ್ಮ ದೇಶದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಕ್ಯಾನ್ಸರ್ ರೋಗ ಬರೋ ಸಂಭವ ಜಾಸ್ತಿ ಇದೆ. ಓಕೆ ಸರ್, ಈಗ ಬಹಳಷ್ಟು ಜನರಿಗೆ ಕ್ಯಾನ್ಸರ್ ತಡವಾಗಿ ಪತ್ತೆಯಾಗುತ್ತೆ, ಅದಕ್ಕೆ ಕಾರಣ ಏನು ಅಂತ? ಕ್ಯಾನ್ಸರ್ ರೋಗ ಈ ಟೈಫಾಯ್ಡು, ಮಲೇರಿಯಾ, ಕಾಲರಾ ತರಹ ಅಲ್ಲ ಅದು. ಈಗ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಮಲೇರಿಯಾ ಇರ್ಬೋದು, ಏನಾದರೂ ನಮಗೆ ತಕ್ಷಣ ಚಳಿ ಜ್ವರ ಬರುತ್ತೆ. ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಹೋದರೆ ಆವಾಗ ನಮ್ಮ ದೇಹ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಅದು ಹೇಗೆ ಅಂದರೆ ಜ್ವರ. ಆವಾಗ ನಾನು ಡಾಕ್ಟ್ರ್ ಹತ್ರ ಹೋಗ್ತೀನಿ, ಚಳಿ ಜ್ವರ ಬಂತು ಅಂತ ಡಾಕ್ಟ್ರ್ ಹತ್ರ ಹೋಗ್ತೀನಿ, ಔಷಧಿ ತಗೊಳ್ತೀನಿ. ಕ್ಯಾನ್ಸರ್ ನಮ್ಮ ಶರೀರದಲ್ಲಿರ್ತಕ್ಕಂಥ ಒಂದು ಸೆಲ್, ಒಂದು ಜೀವಕೋಶದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ನನ್ನ ಶರೀರದಲ್ಲೇ ಇದ್ದು ನನ್ನ ಶರೀರದ ಒಂದು ಭಾಗವೇ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಿರೋದ್ರಿಂದ ನನ್ನ ದೇಹ ಅದನ್ನು ಮೊದಲ ಸ್ಟೇಜ್ನಲ್ಲಿ, ಸ್ತರಗಳಲ್ಲಿ ಅದನ್ನು ಕಂಡುಹಿಡಿಯೋದಕ್ಕೆ ಆಗಲ್ಲ ಅದಕ್ಕೆ. ಹಾಗಾಗಿ ಎಷ್ಟೋ ಜನ ಕ್ಯಾನ್ಸರ್ ರೋಗ ಬಹಳ ಜಾಸ್ತಿ 3ನೇ 4ನೇ ಹಂತ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಹೆಚ್ಚಾಗಿ ನಿಮಗೆ ಉದಾಹರಣೆ ಕೊಡಬೇಕು ಅಂದರೆ, ಎಲ್ಲರೂ ಕೆಮ್ತಾ ಇರ್ತಾರೆ, ಬಹಳಷ್ಟು ಜನ ಕೆಮ್ತಾರೆ. ಆದರೆ ಕೆಲವರಿಗೆ ಮಾತ್ರ ಶ್ವಾಸಕೋಶದ ಕ್ಯಾನ್ಸರ್ ಇರುತ್ತೆ. ಅದು ಮೊದಲಲ್ಲಿ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಕ್ಯಾನ್ಸರ್ ರೋಗನ ನಾವು ಕಂಡುಹಿಡಿಯೋದಕ್ಕೆ ಜನಗಳಲ್ಲಿ ಅದರ ಬಗ್ಗೆ ಮೊದಲೇ ಅನುಮಾನ ಇರಬೇಕು. ಒಂದು ವಾರದಿಂದ ಇದು ಸರಿ ಹೋಗಿಲ್ಲ, ಹಾಗಾದರೆ ಇದು ಕ್ಯಾನ್ಸರ್ ಇರಬಹುದೇ, ಡಾಕ್ಟ್ರ್ ಹತ್ರ ಹೋಗಿ ಅದೇ ಪ್ರಶ್ನೆ ಕೇಳೋಣ ಅಂತ ಅವ್ರಿಗೆ ಅನ್ನಿಸ್ಬೇಕು. ಆವಾಗ ಅದನ್ನು ನಾವು ಬೇಗನೆ ಕಂಡುಹಿಡಿಯೋಕ್ಕೆ ಸಾಧ್ಯ. ಓಕೆ ಸರ್, ಈಗ ನಗರ ಪ್ರದೇಶ ಮತ್ತು ಹಳ್ಳಿ ಪ್ರದೇಶದ ಜನರಲ್ಲಿ ಕ್ಯಾನ್ಸರ್ ಅರಿವಿನ ಬಗ್ಗೆ ಇರುವಂತಹ ವ್ಯತ್ಯಾಸ ಏನು ಸರ್ ಅಂತ? ಬಹಳ ವ್ಯತ್ಯಾಸ ಇದೆ. ಆದರೆ ನೀವು ನನಗಿದೇ ಪ್ರಶ್ನೆ ಒಂದು 20 ವರ್ಷ 30 ವರ್ಷ ಮುಂಚೆ ಹೇಳಿದ್ದಿದ್ರೆ ನಾನು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಈಗ ಈ TV, ಇಂಟರ್ನೆಟ್ ಇದೆಲ್ಲ ಬಂದಿರೋದ್ರಿಂದ ಜನಗಳಲ್ಲಿ ಬಹಳಷ್ಟು ಜನಗಳಲ್ಲಿ ಮೊಬೈಲ್ ಫೋನ್ಗಳಿರೋದ್ರಿಂದ ಅವರಿಗೆ ಬೇಕು ಅಂದರೆ ಅದರ ಬಗ್ಗೆ ಮಾಹಿತಿನ ತಕ್ಷಣ ತಗೋಬೋದು. ಪಟ್ಟಣಗಳಲ್ಲಿರೋರು ಇವಾಗ ಏನಾದರೂ ಆಯಿತು ಅಂದರೆ 1 ನಿಮಿಷ ನೋಡೋಣ ತಡಿ ಅಂತ ಹುಡುಕಿ ಇದು ಇರ್ಬೋದು ಹೀಗೆ ಅಂತ ಹೇಳ್ತಾರೆ. ಈಗ ಅದನ್ನು ನೋಡೋದಕ್ಕೆ ಬೇಕಾದಷ್ಟು ChatGPT ಇನ್ನೊಂದು ಮತ್ತೊಂದು ಎಲ್ಲ ಇದೆ. ಹಳ್ಳಿಲಿರೋ ಜನಗಳಿಗೆ ಇನ್ನೂ ಅಷ್ಟು ಅದರ ಬಗ್ಗೆ ಗಮನ ಬಂದಿಲ್ಲ. ಎರಡನೇದಾಗಿ ಮುಖ್ಯವಾಗಿ ಅವರ ಜೀವನ ಶೈಲಿ ಹಾಗೂ ಅವರ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವರ ಕಾಲವನ್ನು ಪೂರ್ತಿ ತೆಗೆದುಕೊಳ್ಬಿಡುತ್ತೆ. ಒಬ್ಬ ಹಳ್ಳಿಲಿರೋ ರೈತ ಬೆಳಗ್ಗೆ 6 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆಗೆ ಮನೆಗೆ ಬರ್ತಾನೆ. ಬರೋಷ್ಟೊತ್ತಿಗೆ ಅವನು ಸುಸ್ತಾಗಿ ಮಲ್ಕೊಳ್ತಾನೆ ಏನೋ ಒಂದು ತಿಂದು. ಅವನಿಗೆ ಇದರಲ್ಲಿ ಯಾವುದ್ರಲ್ಲೂ ಅವನಿಗೆ
ತಿಳ್ಕೊಳ್ಬೇಕು ಅನ್ನೋ ಕುತೂಹಲನೂ ಇಲ್ಲ, ಅವನಿಗೆ ಅದರ ಬಗ್ಗೆ ಜ್ಞಾನವೂ ಇಲ್ಲ. ಹಾಗಾಗಿ ಬಹಳಷ್ಟು ಜನಕ್ಕೆ ಅದನ್ನು ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಈಗ ನಾವು ಚಿಂತಾಮಣಿ ತಾಲೂಕಿನಲ್ಲಿ ನಾವು ಮಾಡಿರ್ತಕ್ಕಂಥ ರಿಸರ್ಚ್ನಲ್ಲಿ 40% ಜನ ಕ್ಯಾನ್ಸರ್ ರೋಗ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ, ಅವರಿಗೆ ತಿಳುವಳಿಕೆನೇ ಇರಲಿಲ್ಲ, ಕೇಳಿರಲಿಲ್ಲ, ಹೆಸರೇ ಕೇಳಿರಲಿಲ್ಲ. ಇದು ನಾವು ಮಾಡಿರೋ ಸರ್ವೇನಲ್ಲಿ ಗೊತ್ತಾಗಿದ್ದು. ಅಂದರೆ ಚಿಂತಾಮಣಿ ಇಲ್ಲಿಂದ ಸುಮಾರು 60 ಮೈಲಿ ದೂರದಲ್ಲಿದೆ. ತಾಲೂಕು, ಕಾಲೇಜುಗಳು, ಸ್ಕೂಲ್ಗಳೆಲ್ಲ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ 100ರಲ್ಲಿ 40 ಜನಕ್ಕೆ ಕ್ಯಾನ್ಸರ್ ಅನ್ನೋದನ್ನು ನಾವು ಹೆಸರು ಕೇಳಿಲ್ಲ ಅಂದರೆ ಆಶ್ಚರ್ಯ ಆಗುತ್ತಲ್ವ. ಆದ್ದರಿಂದ ಬಹಳ ವ್ಯತ್ಯಾಸ ಇದೆ, ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ. ಓಕೆ ಸರ್, ಕ್ಯಾನ್ಸರ್ಗೆ ಆರಂಭಿಕ ಪತ್ತೆ ಅಂದರೆ ಫಸ್ಟ್ ಸ್ಟೇಜ್ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ? ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ ಅಂತ ನೀವು ಎಲ್ಲ ಕಡೆ ಬೋರ್ಡ್ಗಳು ನೋಡಿರ್ತೀರ. ಏನಪ್ಪ ಇದರ ಅರ್ಥ ಅಂದರೆ, ಮೊದಲನೇ ಸ್ಟೇಜ್ನಲ್ಲಿ, ಮೊದಲನೇ ಸ್ತರದಲ್ಲಿ ಕ್ಯಾನ್ಸರ್ ರೋಗ ಎಲ್ಲಿ ಶುರುವಾಗಿರುತ್ತೋ ಅಲ್ಲೇ ಇರುತ್ತೆ. ಅದಾದ ಮೇಲೆ ಅದು ಬೇರೆ ಕಡೆ ಹರಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಪ್ರತಿಯೊಂದು ಕಡೆ ಎಲ್ಲಿ ಅದು ಹರಡುತ್ತೋ ಅಲ್ಲಿಂದ ಇನ್ನೊಂದು ಕಡೆಗೆ ಹರಡೋ ಚಾನ್ಸಸ್ ಇರುತ್ತೆ. ಈಗ ಒಂದು ಸ್ತನದ ಕ್ಯಾನ್ಸರು ಕಂಕಳಿಗೆ ಹರಡಿದ್ರೆ ಕಂಕಳಿಂದ ಕುತ್ತಿಗೆಗೆ ಹರಡುತ್ತೆ, ಅಲ್ಲಿಂದ ಶ್ವಾಸಕೋಶಕ್ಕೂ ಹರಡುತ್ತೆ, ಬೆನ್ನಿನ ಮೂಳೆಗಳಿಗೂ ಹರಡುತ್ತೆ. ಅಂದರೆ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಂಗಾಂಗಕ್ಕೂ ಅದು ಹರಡೋತಕ್ಕಂಥ ಶಕ್ತಿ ಇರುತ್ತೆ. ಈಗ ನಾನು ಸ್ತನದಲ್ಲಿದ್ದರೆ ಮಾತ್ರ ನಾನು ಆಪ್ರೇಷನ್ ಮಾಡಿ ತೆಗಿಬೋದು, ಆದರೆ ಅದು ಬೇರೆ ಕಡೆಗೆ ಹರಡಿದಾಗ ಯಾವ ಜಾಗಕ್ಕೆ ನಾವು ಆಪ್ರೇಷನ್ ಮಾಡಿ ತೆಗಿಯೋಕ್ಕೆ ಸಾಧ್ಯ? ಎಲ್ಲದಕ್ಕೂ ಆಗ್ತಕ್ಕಂಥ ಔಷಧಿಗಳನ್ನೇ ನಾವು ಕೊಡಬೇಕಾಗುತ್ತೆ. ಹೀಗಾಗಿ ಮೊದಲನೇ ಹಂತದಲ್ಲಿ ಕ್ಯಾನ್ಸರ್ ರೋಗನ ಕಂಡುಹಿಡಿಯೋದು ಬಹಳ ಮುಖ್ಯ. ಅದರಿಂದ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಇತ್ತೀಚೆಗೆ ಇರತಕ್ಕಂಥ ನಮ್ಮ ಸೌಲಭ್ಯಗಳಲ್ಲಿ ಕೆಲವು ಕ್ಯಾನ್ಸರ್ಗಳಿಗೆ ಈವನ್ 4ನೇ ಹಂತದಲ್ಲಿದ್ದರೂ ಅದನ್ನು ಕ್ಯೂರ್ ಮಾಡೋ ಶಕ್ತಿ ಆಗುತ್ತೆ. ಆದರೆ ಸಾಧಾರಣವಾಗಿ ಜನಗಳಿಗೆ ನಾನು ಹೇಳಬೇಕಾಗಿರೋದು ಇಷ್ಟೇ: ಮೊದಲು ಕಂಡುಹಿಡಿಯೋದು ಬಹಳ ಉತ್ತಮ, ಹರಡೋದಕ್ಕೆ ಮುಂಚೆನೇ ಕಂಡುಹಿಡಿಯೋದು ಬಹಳ ಶ್ರೇಷ್ಠ. ಡಾಕ್ಟ್ರುಗಳಿಗೂ ಸುಲಭ, ನಿಮಗೂ ಸುಲಭ, ಹಣ ಖರ್ಚಾಗೋದು ಕಡಿಮೆ, ಬದುಕೋ ಚಾನ್ಸಸ್ ಜಾಸ್ತಿ. ಆದ್ದರಿಂದ ನಿಮ್ಮ ಶರೀರದ ಬಗ್ಗೆ ಜಾಗರೂಕತೆ ವಹಿಸಿ ಅಂತ ನಾನು ಹೇಳಬೇಕು. ಓಕೆ ಸರ್, ಈಗ ಕ್ಯಾನ್ಸರ್ ಇದ್ದಾಗ ಯಾವ ರೀತಿಯ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೋಬಹುದು ಅಂತ? ಕ್ಯಾನ್ಸರ್ ಬಂದ ಮೇಲೆ ನಾವು ಏನು ಜೀವನ ಶೈಲಿ ಬದಲಾವಣೆ ಮಾಡೋದು, ಅದು ಕ್ಯಾನ್ಸರ್ ಮೇಲೆ ನಿರ್ಭರವಾಗಿದೆ. ಅಂದರೆ ಕ್ಯಾನ್ಸರ್ ಏನು ಹೇಳುತ್ತೋ ಅದನ್ನು ನಾವು ಕೇಳಬೇಕಾಗುತ್ತೆ. ಈಗ ಕೀಮೋಥೆರಪಿ ತೊಗೊಂಡಾಗ ಏನೂ ತಿನ್ನೋಕ್ಕಾಗೋಲ್ಲ, ರೇಡಿಯೋಥೆರಪಿ ತೊಗೊಂಡಾಗ ಗಂಟಲು ನೋವು ಬರ್ಬೋದು, ಭೇದಿ ಆಗ್ಬೋದು, ಇನ್ನೇನೋ ಆಗ್ಬೋದು. ಆಪರೇಷನ್ ಮಾಡಿದಾಗ ಅದು ಎಲ್ಲಿ ಶುರುವಾಗಿರುತ್ತೋ ಅಲ್ಲಿಂದ ಅಂಗಾನೇ ತೆಗೆದು ಹಾಕ್ಬಿಡ್ತೀವಿ. ಹಾಗಾಗಿ ಕ್ಯಾನ್ಸರ್ ಬಂದ ಮೇಲೆ ನಾವು ಏನು ಆಹಾರ, ಇದ್ರ ಬಗ್ಗೆ ಏನು ಜೀವನ ಶೈಲಿಯಲ್ಲಿ ಏನು ಪರಿವರ್ತನೆ ಮಾಡೋದು ಅನ್ನೋದು ಆ ಕ್ಯಾನ್ಸರ್ ಮೇಲೆ ನಿರ್ಭರವಾಗಿದೆ. ಆದರೆ ಕ್ಯಾನ್ಸರ್ ನಿಲ್ಲಿಸಬೇಕು ಅಥವಾ ತಡೆಗಟ್ಟಬೇಕು ಅಂದರೆ ನಾವು ಹೇಳಿದ ಹಾಗೆ ಹಿಂದಿನ ಕಾಲದ ಅಡಿಗೆಗಳನ್ನ, ಹಿಂದಿನ ಕಾಲದ ಆಹಾರ ಪದ್ಧತಿಗಳನ್ನ, ಪ್ರತಿಯೊಂದರಲ್ಲೂ ಶುಚಿತ್ವ, ಈ ಪೆಸ್ಟಿಸೈಡ್ಸ್ ಇದು ಹಾಕದೇ ಇರೋದು, ಕುಡಿಯೋದಕ್ಕೆ ಒಳ್ಳೆಯ ನೀರು, ಅನ್ಅಡಲ್ಟ್ರೇಟೆಡ್ ಫುಡ್, ಆಮೇಲೆ ಸ್ಮೋಕಿಂಗು, ಟೊಬ್ಯಾಕೋ ಇದೆಲ್ಲ ಬಿಟ್ಬಿಟ್ಟಿರಬೇಕು. ಮೂರನೇದೇನು ಅಂದರೆ, ಕ್ಯಾನ್ಸರ್ ಬಂದು ಚಿಕಿತ್ಸೆ ಆದಮೇಲೆ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಆಹಾರ ತಗೋಬೇಕು. ಆಹಾರದ ಕಡೆ ಶರೀರಕ್ಕೆ ಏನು ಆಹಾರ ಬೇಕು, ನಾಲಿಗೆ ರುಚಿಗಲ್ಲ, ಶರೀರಕ್ಕೆ ಏನು ಆಹಾರ ಬೇಕು ಅನ್ನೋದನ್ನು ಬೇಗನೆ, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಬೇಕಾಗಿದ್ದರೆ ಅದು, ವೈಟಮಿನ್ಸು, ಕೆಲವು ಮಿನರಲ್ಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಈ ಥರದನ್ನೆಲ್ಲ ಆಹಾರದಲ್ಲಿ ಸೇರಿಸ್ಕೊಂಡು ಸಾಕಾಗದೇ ಇರೋದನ್ನು ನಾವು ಆ್ಯಡ್ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ನಮ್ಮ ಹಳೆ ತೂಕಕ್ಕೆ ಬರಬೇಕು ಸಾಧ್ಯವಾದಷ್ಟು ಬೇಗ. ಇದು ನಾನೀಗ ನಿಮಗೆ ಕ್ಯಾನ್ಸರ್ ಬಂದ ಮೇಲೆ
ಚಿಕಿತ್ಸಾ ಸಮಯದಲ್ಲಿ ಕ್ಯಾನ್ಸರ್ ರೋಗದ ಚಿಕಿತ್ಸೆ ಆದಮೇಲೆ ಸರ್, ಈಗ ಕ್ಯಾನ್ಸರ್ ಅಂದ ತಕ್ಷಣ ಒಂದು ಭಯ, ಅದು ದುಬಾರಿ ಚಿಕಿತ್ಸೆ ಅನ್ನೋ ಭಾವನೆ ಎಲ್ಲರಲ್ಲೂ ಇದೆ. ಇದನ್ನ ನೀವು ಹೇಗೆ ಹೇಳ್ತೀರಾ ಅಂತ? ಕ್ಯಾನ್ಸರ್ ರೋಗದ ಬಗ್ಗೆ ಭಯ ಬಹಳ ವರ್ಷಗಳಿಂದ ಇದೆ. ಅದು ಶುರು ಆದಾಗಲಿಂದ ಇದೆ. ಪ್ರತಿಯೊಬ್ಬರಿಗೂ ಅದು ಸಹಜನೇ. ಕೆಟ್ಟದ್ದು ಏನಿದೆ ಅನ್ನೋದ್ರ ಬಗ್ಗೆ ಭಯ ಇಲ್ಲದೆ ಇದ್ದರೆ ಅದು ಕೆಟ್ಟದ್ದಲ್ಲ. ಕ್ಯಾನ್ಸರ್ ಕೆಟ್ಟದ್ದಾಗಿರೋದ್ರಿಂದ ಎಲ್ಲರಿಗೂ ಭಯ ಇದೆ. ಆದರೆ ಈ ಸುಮಾರು ಹಿಂದಿನ 50 ವರ್ಷಗಳಲ್ಲಿ ನಾನು ನೋಡಿರತಕ್ಕಂಥ ಏನು ಚಿಕಿತ್ಸಾ ವಿಧಾನಗಳಲ್ಲಿ ಅಭಿವೃದ್ಧಿಯಾಗಿ ಉತ್ತಮ ಮಟ್ಟದ ಚಿಕಿತ್ಸೆ ಆಗ್ತಾ ಇರೋದರಿಂದ ಬಹಳಷ್ಟು ಕ್ಯಾನ್ಸರ್ಗಳು ನಾವು ಕ್ಯೂರ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಇವತ್ತು ಕ್ಯೂರ್ ಮಾಡ್ಬೋದು. ಎರಡನೇದಾಗಿ 4ನೇ ಸ್ಟೇಜಲ್ಲಿರೋದನ್ನು ಕ್ಯೂರ್ ಮಾಡ್ಬೋದು. ಎರಡನೇದಾಗಿ ಈಗ ಆ ಚಿಕಿತ್ಸೆ ತಗೊಳ್ಳೋ ಸೌಲಭ್ಯಗಳು ಇದೆ, ಸ್ವಲ್ಪ ಕಡಿಮೆ ಆದರೆ ಇದೆ. ಮೂರನೇದಾಗಿ ಅದಾದ ನಂತರ ರೀಹ್ಯಾಬಿಲಿಟೇಷನ್ ಅಂತ ಏನು ಮಾಡ್ತೀವಿ, ಆ ಸೌಕರ್ಯಗಳೀಗ ಬಹಳಷ್ಟು ಕಡೆ ಇದೆ. ಆದ್ದರಿಂದ ಈಗಿರ್ತಕ್ಕಂಥ ಕ್ಯಾನ್ಸರ್ ರೋಗ ಚಿಕಿತ್ಸಾ ವಿಧಾನಗಳಿಂದ ಬಹಳಷ್ಟು ಕ್ಯಾನ್ಸರ್ಗಳನ್ನ ಕ್ಯೂರ್ ಮಾಡ್ಬೋದು. ಪ್ರತಿಯೊಬ್ಬರೂ ಅದರ ಬಗ್ಗೆ ಹೋಪ್ಸ್ ಇಟ್ಕೋಬೋದು, ನಿರಾಶರಾಗಬೇಕಾಗಿಲ್ಲ. ಚಿಕಿತ್ಸೆ ಒಳ್ಳೆಯ ಡಾಕ್ಟ್ರ್ ಎಲ್ಲಿದ್ದಾನೆ, ನೀವು ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡೋವಾಗ ಹುಡುಗ ಯಾರು ಏನು ಅಂತ ವಿಚಾರಿಸ್ತೀರೋ ಅಲ್ವ? ಎಲ್ಲರನ್ನೂ ವಿಚಾರಿಸ್ತೀರಾ, ಅಕ್ಕಪಕ್ಕದವ್ರನ್ನೂ ವಿಚಾರಿಸ್ತೀರಾ, ಎಲ್ಲರನ್ನೂ ವಿಚಾರಿಸಿ ಆಮೇಲೆ ಒಪ್ಕೋತೀರ. ಹಾಗೇ ಈ ಡಾಕ್ಟ್ರುಗಳನ್ನೂ ಒಂದು ಸ್ವಲ್ಪ ತಲಾಶೆ ಮಾಡಬೇಕು. ಯಾರು ಒಳ್ಳೆಯ ಡಾಕ್ಟ್ರು, ಒಂದು ಎಲ್ಲಿ ಚಿಕಿತ್ಸೆ ಚೆನ್ನಾಗಿರೋದು ಸಿಗುತ್ತೆ, ಎರಡನೇದು. ಎರಡೂ ನೋಡಿಕೊಂಡು ಒಂದು ಸರ್ತಿ ಹೋಗಿ ಆ ಡಾಕ್ಟ್ರ್ ಹತ್ರ ಚಿಕಿತ್ಸೆ ಶುರು ಮಾಡಿದ ಮೇಲೆ ಇನ್ನು ಹಿಂದೇಟು ಹಾಕಬಾರ್ದು. ಬೇಗನೆ ಮಾಡಬೇಕು ಈ ತೀರ್ಮಾನ. ಮಾಡಿದರೆ ಗುಣ ಆಗುತ್ತೆ. ಈಗ ಓಕೆ ಸರ್, ಈಗ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಸಾಕಷ್ಟು ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಸೌಲಭ್ಯಗಳು ನಮ್ಮ ದೇಶದಲ್ಲಿ ಇದೆ, ಆದರೆ ಅದೆಲ್ಲ ಕೆಲವು ಕಡೆ ಕೇಂದ್ರೀಕೃತವಾಗಿದೆ. ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪರವಾಗಿಲ್ಲ, ಈಗ ಡಿಸ್ಟ್ರಿಕ್ಟ್ ಲೆವೆಲ್ಗಳಲ್ಲೂ ಕೆಲವು ಕ್ಯಾನ್ಸರ್ ಆಸ್ಪತ್ರೆಗಳು ಬಂದಿದೆ. ನೀವು ಉತ್ತರ ಭಾರತದಲ್ಲಿ ನೋಡಿದರೆ ಕೆಲವಷ್ಟೇ ಆ ರಾಜ್ಯದ ಕ್ಯಾಪಿಟಲ್ ಸಿಟಿನಲ್ಲಿ ಮಾತ್ರ ಕ್ಯಾನ್ಸರ್ ಆಸ್ಪತ್ರೆಗಳಿದೆ, ಬೇರೆ ಕಡೆ ಎಲ್ಲೂ ಇಲ್ಲ. ಛತ್ತೀಸ್ಗಢ ಇರ್ಬೋದು, ಇದಿರ್ಬೋದು, ಒರಿಸ್ಸಾ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಈ ಎಲ್ಲ ಜಾಗಗಳಲ್ಲೂ, ಜಾರ್ಖಂಡ್ ಇರ್ಬೋದು, ಬಿಹಾರ್, ಕೆಲವು ಆಸ್ಪತ್ರೆಗಳೆಲ್ಲ ಒಂದೇ ಪಟ್ಟಣದಲ್ಲಿದೆ. ಮಿಕ್ಕಿನದವರೆಲ್ಲರೂ ಅಲ್ಲಿಗೆ ದೂರದಿಂದ ಬರಬೇಕು, 500-600 ಕಿಲೋಮೀಟರ್ ಸಮಯದಲ್ಲಿ. ಕೆಲವು ಕಾಲದಲ್ಲಿ ಅಲ್ಲಿ ಬಿಸಿಲು ಎಷ್ಟು ಬೇಗ ಇರುತ್ತೆ ಅಂದರೆ 50 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಹೋಗುತ್ತೆ. ಆ ಬಿಸಿಲಿನ ಬೇಗೆಯಲ್ಲಿ ಅವರು ಪ್ರಯಾಣ ಮಾಡಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೋಬೇಕು. ಅದು ಈಗಿನ ಆಧುನಿಕ ಭಾರತದಲ್ಲಿ ಅದು ಸರಿಯಲ್ಲ. ಅದು ನಾವು ಎಲ್ಲ ರಾಜ್ಯಗಳಲ್ಲೂ ಈಕ್ವಲ್ ಆಗಿ ಅಲ್ಲಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನ ಶುರು ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಹತ್ತಿರದಿಂದಲೇ ಅವನು ಬಂದು ಹೋಗಿ ಚಿಕಿತ್ಸೆ ತಗೊಳ್ತಕ್ಕಂಥ ಸೌಲಭ್ಯಗಳು ಅವನಿಗೆ ಕೊಡಬೇಕು. ಸರ್, ಈಗ ಕ್ಯಾನ್ಸರ್ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾ ಅಂತ? ಕ್ಯಾನ್ಸರ್ ರೋಗ ಹೇಳಿದ್ನಲ್ಲ ಆಗಲೇ, ನಾನು ಹೇಳಿದೆ, ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಅದು ಯಾವ ಹಂತದಲ್ಲಿ ಇದ್ದೀವಿ ಅಂತ ಅನ್ನೋದ್ರ ಮೇಲೆ ಹೋಗುತ್ತೆ. ಎರಡನೇದು, ಜನಗಳು ಕೂಡ ಕ್ಯಾನ್ಸರ್ ರೋಗ ಗೊತ್ತಿದ್ದರೂ ಕೂಡ ಕ್ಯಾನ್ಸರ್ ರೋಗದಿಂದ ನಾವು ಬದುಕಲ್ಲ ಅನ್ನೋ ಹೆದರಿಕೆಗೆ ಚಿಕಿತ್ಸೆಗೆ ಹೋಗದೇ ಇರೋದು ಮಹಾ ತಪ್ಪು. ಮೂರನೇದು, ಇವತ್ತು ನನ್ನ ಮೊಮ್ಮಗನ ಪರೀಕ್ಷೆ ಇದೆ, ನಾಳೆ ಇನ್ನೇನೋ ಕೆಲಸ ಇದೆ, ನಾಳೆ ನಮ್ಮ ನೆಂಟರ ಮನೇಲಿ ಮದುವೆ ಇದೆ ಅಂತ ಸುಮ್ಮನೆ ಪೋಸ್ಟ್ಪೋನ್ಗಳು ಮಾಡ್ಕೊಂಡು ಹೋಗಿ ಕೊನೆಗೆ 2 ತಿಂಗಳು 1.5 ತಿಂಗಳು ಆದಮೇಲೆ
ಕಾಯಿಲೆ ಬಹಳ ಬೆಳೆದು ಬಿಟ್ಟ ಮೇಲೆ ಓಡೋಗಿ ಇವಾಗ ಚಿಕಿತ್ಸೆ ಮಾಡಿ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಅವರಿಗೆ ಅನುಮಾನ ಬಂದ ತಕ್ಷಣವೇ ಅವರು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಈ ವರ್ಷ ವಿಶ್ವ ಕ್ಯಾನ್ಸರ್ ದಿನವನ್ನು ಯುನಿಟಿ ಹಾಗೂ ಯುನಿಕ್ಕಿಂದ ಮಾಡಬೇಕು ಅಂತ ಇದೆ. ಇದ್ರ ಬಗ್ಗೆ ನೀವು ತಿಳಿಸ್ಕೊಡೋದಾದ್ರೆ? ಇದರಲ್ಲಿ ಏನು ಅಂದರೆ, ಕ್ಯಾನ್ಸರ್ ರೋಗನ ಶೀರ್ಷಿಕೆ ಬಹಳ ಚೆನ್ನಾಗಿದೆ. ಕ್ಯಾನ್ಸರ್ ರೋಗನ ನಾವು ಚಿಕಿತ್ಸೆ ಮಾಡಬೇಕು ಅಂದರೆ ಎಲ್ಲರೂ ಒಂದುಗೂಡಬೇಕು ಅಂತ. ಎಲ್ಲರೂ ಒಂದುಗೂಡಿ ನಾವು ಮಾಡಿದರೆ, ನೀವು ವೈಜ್ಞಾನಿಕ ವಿಚಾರದಿಂದ ನೋಡಿದರೆ ಒಬ್ಬ ನರ್ಸು, ಒಬ್ಬ ವೈದ್ಯ, ಒಬ್ಬ ಔಷಧಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವನು, ಒಂದು ಸರ್ಕಾರ ಮತ್ತು ಜನಸಾಮಾನ್ಯರು, ಈ ಕಡೆ ಸೈಂಟಿಸ್ಟ್ಗಳು, ಸಂಶೋಧನೆ ಮಾಡ್ತಕ್ಕಂಥವ್ರು, ಇವರೆಲ್ಲರೂ ಸೇರಿದರೆ ಒಟ್ಟಿಗೆ ಆವಾಗ ಹೊಸ ಔಷಧಿಗಳನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ, ಹೊಸ ಔಷಧಿಗಳನ್ನ ನಾವು ಟೆಸ್ಟ್ ಮಾಡೋದಕ್ಕೆ ಸಾಧ್ಯ, ರೋಗಕ್ಕೊಂದು ಒಂದು ಉತ್ತಮವಾದಂಥ ಚಿಕಿತ್ಸಾ ರೂಪವನ್ನು ನಾವು ತರೋದಕ್ಕೆ ಸಾಧ್ಯ. ಈ ಕಡೆ ವೈದ್ಯಶಾಸ್ತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಅದಕ್ಕೆ ಸಂಬಂಧಪಟ್ಟವರು ಒಂದುಗೂಡಬೇಕು. ಯಾವ ದೇಶದಲ್ಲಿ ಜನಸಾಮಾನ್ಯರು ವೀಕ್ ಆಗಿರ್ತಾರೋ ಆ ದೇಶ ಮೇಲೆ ಬರೋದು ಕಷ್ಟ. ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಂಡು ಅದನ್ನು ಸರ್ಕಾರದಿಂದ ಅಪೇಕ್ಷಿಸಬೇಕು. ಅವರು ಅಪೇಕ್ಷಿಸಿದರೆ ಕೊಡಲ್ಲ. ಮಗು ಹತ್ತಾಗಲೇ ಹಾಲು ಕೊಡೋದು ತಾಯಿ. ಜನಗಳು ಕೇಳಬೇಕು. ನಮ್ಮ ದೇಶದಲ್ಲಿ ಅದೊಂದು ದೊಡ್ಡ ಕೊರತೆ ಇದೆ. ಆದ್ದರಿಂದ ರಾಜ್ಯವನ್ನು ಆಳ್ತಕ್ಕಂಥ ಅವರಿಗೆ ಅವರು ತಾವು ಮಾಡೋದೇ ಕರೆಕ್ಟು, ತಾವೇ ಯೋಚನೆ ಮಾಡಿ ನಮ್ಮ ಜನರಿಗೆ ಏನು ಬೇಕು ಅದನ್ನು ನಾವು ಕೊಡ್ತಾ ಇದ್ದೇವೆ ಅನ್ನೋ ಅಭಿಪ್ರಾಯ ಅವರಲ್ಲೂ ಇರಬಾರ್ದು. ಹೀಗಾಗಿ ಏನಾಗಿದೆ ಅಂದರೆ, ನಮ್ಮ ದೇಶದಲ್ಲಿ ಬಹಳಷ್ಟು ಗ್ಯಾಪ್ಗಳಿದೆ. ಅದನ್ನು ಸರಿಪಡಿಸದೇ ಇದ್ದರೆ ರೋಗಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ, ಕ್ಯಾನ್ಸರ್ ರೋಗನ ಕಂಟ್ರೋಲಿಗೆ ಹದ್ದುಬಸ್ತಿಗೆ ತರೋದಕ್ಕೆ ಕಷ್ಟ ಆಗುತ್ತೆ. ಓಕೆ ಸರ್, ನಾನು ಈಗಾಗಲೇ ಹೇಳಿದೆ ಕ್ಯಾನ್ಸರ್ ಚಿಕಿತ್ಸೆ ಅನ್ನೋದು ದುಬಾರಿ ಚಿಕಿತ್ಸೆ ಅಂತ ಹೇಳ್ತಾರೆ ಅಂತ. ಎಲ್ಲರೂ ಸಾಮಾನ್ಯ ಜನರಲ್ಲಿ ಅದು ಕುತ್ಬಿಟ್ಟಿದೆ. ಅಂದರೆ ದುಬಾರಿ ಕ್ಯಾನ್ಸರ್ ಅಂದರೆ ದುಬಾರಿ ಚಿಕಿತ್ಸೆ ಅಂತ. ಆ ವೆಚ್ಚವನ್ನು ನಾವು ಹೇಗೆ ಕಡಿಮೆ ಮಾಡಬಹುದು ಅಂತ? ಕ್ಯಾನ್ಸರ್ ರೋಗದ ಚಿಕಿತ್ಸೆಯನ್ನು ಕಡಿಮೆ ಮಾಡಬೇಕು ಅಂತ ಎಲ್ಲರ ಮನಸ್ಸಿನಲ್ಲೂ ಇದೆ. ಪ್ರತಿಯೊಬ್ಬರೂ ಅದನ್ನೇ ಅಪೇಕ್ಷಿಸ್ತಾ ಇದ್ದಾರೆ. ಹೊಸ ಹೊಸ ಔಷಧಿಗಳು ಬರ್ತಾ ಇದೆ, ಸಂಶೋಧನೆ ಬಹಳಷ್ಟು ನಡೀತಾ ಇದೆ. ಈ ಹೊಸ ಔಷಧಿಗಳು 2 ಲಕ್ಷ 2.5 ಲಕ್ಷ ಒಂದು ಇಂಜೆಕ್ಷನ್ಗೆ. ಅದನ್ನು ತಗೊಳ್ಳೋದಕ್ಕೆ ಶಕ್ತಿ 90% ಜನಗಳಿಗಿಲ್ಲ. ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂದರೆ, ಈ ಔಷಧಿಗಳೆಲ್ಲ ಹೊಸತು. ಈಗ 3 ವರ್ಷ 4 ವರ್ಷ 5 ವರ್ಷದಿಂದ ಶುರುವಾಗಿರ್ತಕ್ಕಂಥದ್ದು. ಇದು ಕೊಟ್ಟರೆ ಆ ರೋಗ ಸಂಪೂರ್ಣವಾಗಿ ಗುಣ ಆಗುತ್ತಾ ಇಲ್ಲ ಅನ್ನೋ ತಿಳುವಳಿಕೆ ಇವತ್ತಿಗೂ ಡಾಕ್ಟ್ರುಗಳಿಗಿಲ್ಲ. ಯಾಕೆ ಅಂದರೆ, ಈಗ ನಾವು ಒಂದು ಉದಾಹರಣೆಗೆ ನೀವು ಕೊಡಬೇಕು ಅಂದರೆ, ಟೈಫಾಯ್ಡ್ ಬರಬೇಕಾದ್ರೆ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಆ ಬ್ಯಾಕ್ಟೀರಿಯಾನ ನಾವು ರಕ್ತದಲ್ಲೋ ಮೂತ್ರದಲ್ಲೋ ಮೋಷನ್ನಲ್ಲೋ ಕಲ್ಚರ್ ಮಾಡಿ ಕಂಡುಹಿಡಿದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಆ್ಯಂಟಿಬಯೋಟಿಕನ್ನು ಕೊಡ್ತೇವೆ. ಆವಾಗ ಅದು ಗುಣ ಆಗುತ್ತೆ. ಆದರೆ ಈ ಕ್ಯಾನ್ಸರ್ ರೋಗದಲ್ಲಿ ಹಿಸ್ಟೋಪೆಥಾಲಜಿ ಅಂತ ನಾವೇನು ಮಾಡ್ತೀವೋ ಅದು ಬಿಟ್ಟರೆ ನಮಗೆ ಬೇರೆ ಯಾವ ತರಹ ಟೆಸ್ಟ್ಗಳು ಜಾಸ್ತಿ ಇಲ್ಲ. ಇತ್ತೀಚೆಗೆ ಟ್ಯೂಮರ್ ಮಾರ್ಕರ್ಸ್ ಅಂತ ಇದೆ. ಆ ಟ್ಯೂಮರ್ ಮಾರ್ಕರ್ಸ್ ಕೆಲವು ಕ್ಯಾನ್ಸರ್ಗಳಿಗೆ ಮಾತ್ರ ಇದೆ, ಎಲ್ಲ ಕ್ಯಾನ್ಸರ್ಗಳಿಗೂ ಇಲ್ಲ. ಹಾಗಾಗಿ ಈ ಹೊಸ ಔಷಧಿಗಳನ್ನ ನಾವು ಕೊಡಬೇಕಾದ್ರೆ ಅದಕ್ಕೆ ಯಾವ ಹಿಂದೆ ಸಪೋರ್ಟಿಂಗ್ ಡೇಟಾ ಇಲ್ಲದೇ ನಾವು ಅದನ್ನು ಅನುಮಾನದ ಮೇಲೆ ಕೊಡ್ತೇವೆ. ಕೆಲವು ಸರ್ತಿ ಗುಣ ಆಗುತ್ತೆ, ಕೆಲವು ಸರ್ತಿ ಗುಣ ಆಗಲ್ಲ. ಆದ್ದರಿಂದ ಡಾಕ್ಟ್ರುಗಳಿಗೂ ವೈದ್ಯರುಗಳಿಗೂ ಕೂಡ ಇದು ಒಂಥರ ಸಂದಿಗ್ಧ ಪರಿಸ್ಥಿತಿ. ಕೊಡಬೇಕಾ ಬೇಡವಾ, ಕೊಟ್ಟರೆ ಗುಣ ಆಗುತ್ತೋ ಇಲ್ವೋ. ಇನ್ನು ಮುಂದೆ ಬರ್ತಕ್ಕಂತಹ ಇನ್ನೊಂದು 4-5 ವರ್ಷಗಳಲ್ಲಿ ಇದಕ್ಕೆ ಒಂದು ಉತ್ತಮವಾದಂಥ ಯಾವುದಾದ್ರೂ ಒಂದು ಸಮಾಧಾನ ಸಿಗಬೇಕು. ಅದು ಸಿಕ್ಕಾಗ ಮಾತ್ರ ನಮ್ಮ ಚಿಕಿತ್ಸೆ ಕಡಿಮೆ ಆಗೋದಕ್ಕೆ ಸಾಧ್ಯ.
ಎರಡನೇದೇನು ಅಂದರೆ ಬಹಳಷ್ಟು ಹಣನ ರೋಗಿಗಳು ಒಂದೂರಿಂದ ಇನ್ನೊಂದು ಊರಿಗೆ ಹೋಗಿ ಚಿಕಿತ್ಸೆಗೆ ಹಣ ಖರ್ಚು ಮಾಡೋದರಲ್ಲಿ ಮಾಡ್ತಾರೆ. ಭಾಳಷ್ಟು ಜನ ಬಡವರು ಪ್ರಯಾಣಗಳು ಪದೇ ಪದೇ ಮಾಡಬೇಕು ಆಸ್ಪತ್ರೆಗೆ. ಬಸ್ಸಾಗಲಿ, ಟ್ರೈನ್ ಆಗಲಿ, ಏರೋಪ್ಲೇನ್ ಆಗಲಿ, ಅದು ಬಹಳ ಸುಲಭದ ಚಿಕಿತ್ಸೆ, ಸುಲಭದ ಸಲ್ಯೂಷನ್. ನಾನು ಹೇಳ್ತಾ ಇರೋದು, ಡಾಕ್ಟ್ರು ಒಬ್ಬನಿಗೆ ಕ್ಯಾನ್ಸರ್ ರೋಗ ಇದೆ ಅಂದರೆ ಅವನಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಸರ್ಕಾರ ಅವನಿಗೊಂದು ಕಾರ್ಡ್ ಕೊಡ್ಬೋದು. ಆ ಕಾರ್ಡ್ ಕೊಟ್ಟರೆ ಅವನು ಪ್ಲೇನ್ನಲ್ಲಿ ಹೋಗಲಿ, ಟ್ರೈನಲ್ಲಿ ಹೋಗಲಿ, ಕಾರಲ್ಲಿ ಹೋಗಲಿ, ಯಾವುದ್ರಲ್ಲಾದರೂ ಹೋಗಲಿ ಅವನಿಗೆ ಫ್ರೀ ಇರಬೇಕದು. ಬಸ್ನಲ್ಲಿ ಬರೋದಕ್ಕೆ ಫ್ರೀ, ಟ್ರೈನಲ್ಲಿ ಬರೋದು ಫ್ರೀ, ಪ್ಲೇನಲ್ಲಿ ಬರೋದಿದ್ರೂ ಫ್ರೀ. ಅವನು ಪ್ರಯಾಣ ಮಾಡೋದಕ್ಕೆ ಮೊದಲನೇ ಹಿಂದೇಟು ಅವನಿಗೆ ಎಲ್ಲಿಂದ ಬರುತ್ತೆ ದುಡ್ಡು, ನಾನು ಹೆಂಗೆ ತರಲಿ? ಇದು ಮೊದಲನೇ ಕಾರಣ ಅವನು ನಿಧಾನ ಹೊರಡೋದಕ್ಕೆ, ನಿಧಾನ ಆಗೋದಕ್ಕೆ. ಅದನ್ನು ನೀವು ಫ್ರೀಯಾಗಿ ಕೊಟ್ಟರೆ ಆಸ್ಪತ್ರೆಯಲ್ಲಿ ಫುಡ್ ಸಿಗುತ್ತೆ, ಹೇಗೋ ಬರ್ತಾನೆ, ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾನೆ. ಅದು ರೈಲ್ವೆ ಪಾಸ್ ಅಂತ ಕೊಡ್ತಾರೆ, ಅದಕ್ಕೆ ಅದು ಬಹಳ ಕಷ್ಟ. ಎಲ್ಲ ಕಡೆಗೂ ರೈಲ್ ಹೋಗಲ್ವಲ್ಲ, ಅದಕ್ಕೆ ಬಸ್ ಪಾಸ್ ಕೊಡೋದಕ್ಕೂ ಏನು ಕಷ್ಟ ಇಲ್ಲ, ಕೊಡ್ಬೋದು. ಇದೆಲ್ಲ ಸುಲಭವಾಗಿರ್ತಕ್ಕಂಥ ಒಂದು ಸಮಾಧಾನಗಳನ್ನ ಸರ್ಕಾರದವರು ಕಂಡು ಹಿಡಿದು ಮಾಡಿದರೆ ಜನಗಳಿಗೆ ಬಹಳ ಉಪಯೋಗ ಆಗುತ್ತೆ. ಓಕೆ ಸರ್. ಸರ್, ಈಗ ಸಮಾಜದ ಜನರು ಅಂದರೆ ಸಾಮಾನ್ಯ ಜನರು ಕ್ಯಾನ್ಸರ್ ರೋಗಿಗಳಿಗೆ ಹೇಗೆ ಹೆಲ್ಪ್ ಮಾಡಬಹುದು ಅಂತ ಸರ್? ಬಹಳಷ್ಟು ವಿಧಾನಗಳಲ್ಲಿ ಮಾಡ್ಬೋದು. ಸಮಾಜದಲ್ಲಿ ಇರೋರಿಗೆ ತಾನೇ ಕ್ಯಾನ್ಸರ್ ಬರೋದು. ಈಗಂತೂ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಕ್ಯಾನ್ಸರ್ ರೋಗಿ ಇದ್ದಾನೆ. ಮೊದಲಿದ್ದಂಗೆ ಅಪರೂಪದ ಕಾಯಿಲೆ ಅಂತೂ ಅಲ್ಲ. ಜನಗಳೆಲ್ಲ ಒಂದುಗೂಡಿದ್ರೆ, ಮೊದಲನೇದಾಗಿ ನಾನು ನಿಮಗೆ ಹೇಳಿದ ಹಾಗೆ ಜನಗಳಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಬಂದು ಈ ರೋಗದ ಬಗ್ಗೆ ಆಲೋಚನೆ ಮಾಡಿ ಎಲ್ಲರೂ ಒಂದುಗೂಡಿದರೆ ಬಹಳಷ್ಟು ಈ ಕ್ಯಾನ್ಸರ್ ಚಿಕಿತ್ಸೆಗೆ ಸೌಲಭ್ಯಗಳನ್ನ ಜಾಸ್ತಿ ಮಾಡ್ಬೋದು. ಒಂದನೇದು. ಎರಡನೇದು, ಚಿಕ್ಕ ಚಿಕ್ಕ ಸಹಾಯಗಳು. ರೋಗಿನ ಅವ್ರ ಮನೆಯಿಂದ ಆಸ್ಪತ್ರೆಗೆ ಕರ್ಕೊಂಡು ಬರೋದು ಕಾರಲ್ಲಿ. ಪಕ್ಕದ ಮನೆಯವ್ರದ್ದು ಕಾರಿದ್ದರೆ ನೀವು ಆಸ್ಪತ್ರೆಗೆ ಹೋಗ್ತೀರ, ನಾನು ಬಿಡ್ತೀನಿ, ವಾಪಸ್ ನೀವು ಹೆಂಗಾದರೂ ಬನ್ನಿ ಅಂತ ಹೇಳೋದು. ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಹೋಗೋದು ಚಿಕಿತ್ಸೆ ತೊಗೊಳೋದಕ್ಕೆ. ಅಡುಗೆ ಏನಾದರೂ ಮಾಡಬೇಕು ಅಂದರೆ ಪಕ್ಕದ ಮೇಲೆ ಅಡುಗೆ ಮಾಡಿ ತೊಗೊಂಡೋಗಿ ಇಡೋದು. ಇದು ನೀವು ತೊಗೊಳ್ಳಿ, ನೀವು ಇವಾಗ ಕೀಮೊಥೆರಪಿ ತೊಗೊಂಡಿರ್ತಾರೆ, ವಾಂತಿಗಳು, ಸುಸ್ತು ಎಲ್ಲ ಇರುತ್ತೆ, ಏನೋ ಒಂದು ಸಹಾಯ. ಸಾಂತ್ವನದ 4 ಮಾತುಗಳು. ಸಾಧಾರಣವಾಗಿ ಎಲ್ಲರೂ ಅಯ್ಯೋ ಪಾಪ ನಮ್ಮ ಪಕ್ಕದ ಮನೇಲಿ ಒಬ್ಬರಿದ್ರು, ಅವರು ಕೂಡ ಹಿಂಗೆ ಸತ್ತೋದ್ರು ಅಂತ ಹೇಳಿದರೆ ಅವ್ರಿಗೆ ಹೆದರಿಕೆ ಆಗುತ್ತೆ. ರೋಗಿಗೆ ಹೆದರಿಸೋದ್ರ ಬದಲು ಒಂದು ಸಮಾಧಾನ, ಧೈರ್ಯ ತುಂಬುವಂಥ ಮಾತಾಡೋದು. ಇದನ್ನೆಲ್ಲ ಸಮಾಜ ಬಹಳಷ್ಟು ಮಾಡಬೇಕು. ಮಾಡಿದರೆ ಆವಾಗ ಈ ಎಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಒಂದು ಧೈರ್ಯ, ಮೋಟಿವೇಶನ್, ತಡ್ಕೊಳ್ತಕ್ಕಂಥ ಕಾಯಿಲೆ ಚಿಕಿತ್ಸಾ ಎಷ್ಟೇ ತೊಂದರೆ ಇದ್ದರೂ ಅದನ್ನು ತಡ್ಕೊಳ್ಳೋ ಶಕ್ತಿ, ಇನ್ನೇನು ಅವ್ರು ನಗ್ನಗ್ತಾ ಇರೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ತಡ್ಕೊಳ್ಳೋವಂಥ ಶಕ್ತಿ ಸಿಗುತ್ತೆ. ಅದನ್ನು ಮಾಡಬೇಕು. ಸರ್, ಈಗ ಕ್ಯಾನ್ಸರ್ ರೋಗ ಅಥವಾ ಚಿಕಿತ್ಸೆ ವಿಚಾರದಲ್ಲಿ ಬಹಳಷ್ಟು ಸಂಶೋಧನೆ ನಡೀತಾ ಇದೆಯಾ ಅಂತ? ಕ್ಯಾನ್ಸರ್ ರೋಗದಲ್ಲಿ ನಮ್ಮ ದೇಶದಲ್ಲಿ ಅಷ್ಟಿಲ್ದಿದ್ರೂ ವಿದೇಶಗಳಲ್ಲಿ ಬಹಳ ಸಂಶೋಧನೆ ನಡೀತಾ ಇದೆ. 2022ರಲ್ಲಿ ಒಂದು ಪೇಪರ್ ಪಬ್ಲಿಷ್ ಆಗಿದ್ದರಲ್ಲಿ ನಮ್ಮ ವಿಶ್ವದಲ್ಲಿ ಔಷಧಗಳು ಮತ್ತು ಇದರಲ್ಲಿ ಆರೋಗ್ಯದ ಬಗ್ಗೆ ಹೆಲ್ತ್ ಏರಿಯಾದಲ್ಲಿ ಆಗ್ತಾ ಇರತಕ್ಕಂಥ ಸಂಶೋಧನೆಗಳಲ್ಲಿ 70% ಭಾಗ ಕ್ಯಾನ್ಸರ್ ರೋಗದ ಬಗ್ಗೆನೇ ಚಿಕಿತ್ಸೆ ನಡೀತಾ ಇತ್ತು. ಇನ್ನು 30% ಬೇರೆ ಕಾರಣಗಳಿಂದ, ಎನ್ವೈರ್ನ್ಮೆಂಟ್ ಇರ್ಬೋದು, ಅದಿರ್ಬೋದು, ಪೊಲ್ಯೂಷನ್ ಇರ್ಬೋದು, ಬಿಲ್ಡಿಂಗ್ ಕಟ್ಟೋದ್ರ ಸ್ಟ್ರೆಂಗ್ತ್ ಬಗ್ಗೆ ರಿಸರ್ಚ್ ಇರ್ಬೋದು. ಬಟ್ 70% ಕ್ಯಾನ್ಸರ್ ಬಗ್ಗೆ. ಅಂದರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲ ಇದರಲ್ಲಿ ಬಹಳ ದುಡ್ಡಿದೆ ಈ ರಿಸರ್ಚಲ್ಲಿ, ಇಲ್ಲ ಇದು ಜನಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಎರಡೇ ಕಾರಣ, ನಮಗೆ ದುಡ್ಡು ಸಿಗುತ್ತಾ ಮಾಡೋಣ, ಇಲ್ಲದಿದ್ದರೆ ಇದರಿಂದ ಜನಗಳಿಗೆ ಏನಾದರೂ ಒಳ್ಳೆಯದಾಗುತ್ತಾ ಮಾಡೋಣ. ಸೊ ಅಷ್ಟು ಚಿಕಿತ್ಸೆ ನಡೀತಾ ಇದೆ, ಸಂಶೋಧನೆ ನಡೀತಾ ಇದೆ.
ಸಂಶೋಧನೆ ಇವಾಗ ಬಹಳಷ್ಟಿದೆ, ನಮ್ಮ ದೇಶದಲ್ಲಿ ಇಲ್ಲ. ನಮ್ಮ ದೇಶದಲ್ಲಿ ಸಂಶೋಧನೆ ಮಾಡೋ ಅಗತ್ಯ ಬಹಳ ಇದೆ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ ವಿದೇಶಗಳಿಗೂ ಬಿಳಿಯರಿಗೆ ಬರ್ತಕ್ಕಂಥ ಕ್ಯಾನ್ಸರ್ಗೂ ನಮಗೂ ಸ್ವಲ್ಪ ಎಷ್ಟೋ ಕಡೆ ವ್ಯತ್ಯಾಸಗಳಿದೆ. ನಮ್ಮದೇ ಬೇರೆ ತರಹ ಇದೆ ಕ್ಯಾನ್ಸರ್ ಅಂತ ಸಂಶೋಧನೆಗಳಿಂದ ಗೊತ್ತಾಗಿದೆ. ಹಾಗಾಗಿ ಅವರು ಸಂಶೋಧನೆ ಮಾಡಿ ಕಂಡುಹಿಡ್ತಕ್ಕಂಥ ಔಷಧಿಗಳನ್ನ ನಾವಿಲ್ಲಿ ಕೊಟ್ಟರೆ ಅಷ್ಟು ಉಪಯೋಗ ಆಗದೇ ಇರ್ಬೋದೇನೋ ಅನ್ನೋ ಅನುಮಾನ ಇರೋದರಿಂದ ನಮ್ಮಲ್ಲೂ ಸಂಶೋಧನೆ ಆಗಬೇಕು. ನಮ್ಮ ಜನಗಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ ರೋಗನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಮುಂದಿನ ಹೆಜ್ಜೆ. ಓಕೆ ಸರ್, ಈಗ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ನೀವು ಪೋಷಕರಿಗೆ ಏನಾದ್ರು ಈ ವಿಚಾರದಲ್ಲಿ ಮಕ್ಕಳ ಕ್ಯಾನ್ಸರ್ ವಿಚಾರದಲ್ಲಿ ಏನು ಟಿಪ್ಸ್ ಕೊಡ್ಬೋದು ಅಂತ? ಮಕ್ಕಳ ಕ್ಯಾನ್ಸರು ಅಷ್ಟು ಸಾಧಾರಣವಾಗಿ ಇಲ್ಲ. ಎಲ್ಲ ಕ್ಯಾನ್ಸರ್ಗಳಲ್ಲಿ 2% ಮಾತ್ರ ಮಕ್ಕಳಲ್ಲಿ ಕ್ಯಾನ್ಸರ್ ಬರುತ್ತೆ. ಆದರೆ ಇದರ ಮುಖ್ಯ ಏನು ಅಂದರೆ 80% 80ರಿಂದ 85% ಮಕ್ಕಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ನ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಅದರಿಂದ ಮಕ್ಕಳ ಕ್ಯಾನ್ಸರ್ನ ನಾವು ಬಹಳ ಮುಂಚಿತವಾಗಿಯೇ ಕಂಡುಹಿಡಿಬೇಕು. ಮಗುಗೆ ಕಣ್ಣು ಸರಿಯಾಗಿ ಕಾಣದೇ ಇರೋದು, ಹೊಟ್ಟೆ ಏನಾದರೂ ಸುಮ್ಮನೆ ಉಬ್ಬರಿಸ್ದಂಗೆ ಇರೋದು, ಎಲ್ಲಾದರೂ ಒಂದು ಸರ್ತಿ ಮೈ ಮೇಲೆಲ್ಲ ರಕ್ತದ ಮಚ್ಚೆಗಳು ಬರೋದು, ಇದ್ದಕ್ಕಿದ್ದ ಹಾಗೆ ಜ್ವರಗಳು ಬರೋದು, ಈ ಥರ ಏನಾದರೂ ತಕ್ಷಣ ಡಾಕ್ಟ್ರುಗಳ ಹತ್ರ ಕರ್ಕೊಂಡೋಗಿ ಅದನ್ನು ತೋರಿಸ್ಬೇಕು. ಇವರೇ ತೀರ್ಮಾನ, ಇವತ್ತು ಹೀಗಾಗಿದೆ, ಇದು ಉಷ್ಣ ಇರ್ಬೋದು, ಇನ್ನೊಂದು ಶೀತ ಇರ್ಬೋದು, ಇನ್ನೇನೋ ತಿನ್ನೋದಕ್ಕೇನೋ ಕೊಟ್ಬಿಟ್ಟೆ ಅದರಿಂದ ಇದು ಬಂದಿರ್ಬೋದು ಅಂತ ಊಹಾಪೋಹಗಳನ್ನ ಮಾಡದೆ, ಟೈಮ್ ವೇಸ್ಟ್ ಮಾಡದೆ ತಕ್ಷಣ ಡಾಕ್ಟ್ರುಗಳು ಜವಾಬ್ದಾರಿ ತಗೊಳ್ಳಿ. ನಿಮ್ಮ ಜವಾಬ್ದಾರಿನ ಡಾಕ್ಟ್ರುಗಳ ಮೇಲೆ ಹಾಕಿ, ಅವರೇ ಕಂಡುಹಿಡೀಲಿ ಕ್ಯಾನ್ಸರ್ ಹೌದೋ ಅಲ್ವೋ, ಏನು ಕಾಯಿಲೆ ಅನ್ನೋದು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಚಿಕ್ಕ ಮಕ್ಕಳಿಗೆ ಬಹಳ ಕಾಲ ಕಷ್ಟ ಕೊಡದೆ ಕ್ಯಾನ್ಸರ್ ಒಂದು ಸಮಯ ಬಂದರೂ ಕೂಡ ಅದನ್ನು ತಕ್ಷಣ ಕಂಡುಹಿಡಿದು ಅದಕ್ಕೆ ಸಮರ್ಪಕವಾಗಿ ಚಿಕಿತ್ಸೆ ಕೊಟ್ಟರೆ ಅದು ಗುಣ ಆಗುತ್ತೆ. ಎರಡನೇದೇನು ಅಂದರೆ ಮಕ್ಕಳಿಗೆ ಆಹಾರದಲ್ಲೂ ಚೆನ್ನಾಗಿ ಗಮನ ಕೊಡಬೇಕು. ಪೌಷ್ಟಿಕ ಆಹಾರಗಳನ್ನ, ಈಗ ಎಲ್ಲ ಕಡೆನೂ ಆ ಪೌಷ್ಟಿಕ ಆಹಾರ ಅನ್ನೋದು ಏನು ಅನ್ನೋದು ಎಲ್ಲ ಕಡೆನೂ ಬರೆದಿರುತ್ತೆ, ಯಾವುದು ಓದಿದ್ರೂ ಸಿಗುತ್ತೆ. ಅದನ್ನು ತಿಳ್ಕೊಂಡು ಮಕ್ಕಳಿಗೆ ಸರಿಯಾಗಿ ಆಹಾರ ಕೊಡಬೇಕು. ಓಕೆ ಸರ್, ಪ್ರಸ್ತುತ ಕ್ಯಾನ್ಸರಿಂದ ಬಳಲ್ತಾ ಇರೋರಿಗೆ, ಅವ್ರ ಕುಟುಂಬಸ್ಥರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಮುಖ್ಯವಾಗಿ ನಾನು ಕೊಡ್ತಕ್ಕಂಥದ್ದು ಒಂದು ಆಶ್ವಾಸನೆ ಏನು ಅಂದರೆ, ಕ್ಯಾನ್ಸರ್ ರೋಗ, ಡಯಾಬಿಟಿಸು, ಹೈಪರ್ ಟೆನ್ಷನ್ನು ಈ ಥರ ಅದು ಒಂದು ರೋಗ. ಅದಕ್ಕೆ ಚಿಕಿತ್ಸಾ ವಿಧಾನಗಳು ಬಹಳ ಇದೆ, ಒಳ್ಳೆಯ ಚಿಕಿತ್ಸೆ ಇದೆ. ಚಿಕಿತ್ಸೆ ಪಡೆಯೋದಕ್ಕೆ ಹಿಂದೇಟು ಹಾಕಬೇಡಿ. ಚಿಕಿತ್ಸೆ ತಗೊಳ್ತಾ ಇದ್ದರೆ ಡಾಕ್ಟ್ರುಗಳು, ವೈದ್ಯರು ಏನು ಹೇಳ್ತಾರೋ ಅದನ್ನು ಕೇಳಿ. ಅದರ ಜೊತೆಗೆ ನಿಮ್ಮ ಕಡೆಯಿಂದ ನೀವು ಮಾಡ್ತಕ್ಕಂಥದ್ದು ಇಷ್ಟೇ, ಸರಿಯಾಗಿ ಆಹಾರ ತಗೋಬೇಕು, ಆಮೇಲೆ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೋಬೇಕು, ಸ್ಪಿರಿಚುವಲ್ ಆಗಿ ಮೋಟಿವೇಶನಲ್ ಆಗಿರಬೇಕು, ಆಮೇಲೆ ಆ್ಯಕ್ಟಿವ್ ಆಗಿರಬೇಕು. ಅದರ ಚಿಕಿತ್ಸೆ ಅದರ ಪಾಡಾಗಿ ಅದು ನಡೀತಾ ಇರುತ್ತೆ. ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಸಮಾಧಾನವಾಗಿದ್ದರೆ ಏನು ಕಷ್ಟ ಇದ್ದರೂ ಡಾಕ್ಟ್ರುಗಳಲ್ಲಿ ಹೇಳ್ಕೊಳ್ಳಿ. ಮನೇಲಿರೋರು ಪೇಷಂಟ್ಗೆ ನೋವಾಗ್ತಕ್ಕಂಥ ಏನೂ ಮಾತಾಡದೆ, ಅದು ಬಹಳ ಕಷ್ಟ ಕೆಲವು ಸರ್ತಿ. ಯಾಕೆಂದರೆ ರೋಗಿಗಳು ಬಹಳ ಬೇಜಾರಾಗಿರ್ತಾರೆ, ದುಃಖದಲ್ಲಿ ಏನೇನೋ ಮಾತಾಡ್ತಾರೆ. ಹಾಗಂದ್ರು ಅಂತ ಮನಸ್ಸಿಗೆ ತಗೊಳ್ಳದೆ ಸರಿಯಾಗಿ ಚಿಕಿತ್ಸೆನ ನೀವು ಕೊಡಿ. ಆವಾಗ ಅವರು ಸರಿ ಹೋದ ಮೇಲೆ ಅವರು ನಿಮ್ಮ ಹಾಗೆ ನಗ್ನಗ್ತಾ ಇರ್ತಾರೆ, ಅದೇ ಮುಖ್ಯ ತಾನೇ, ಹಾಗೆ ಮಾಡಿ. ಓಕೆ ಸರ್, ನಿಮ್ಮ ವೈದ್ಯಕೀಯ ಜೀವನದಲ್ಲಿ ನಿಮಗೆ ತುಂಬ ಹತ್ರ ಆದಂತಹ ಒಂದು ರೋಗಿಯ ಬಗ್ಗೆ ಒಂದು ಕಥೆ ಯಾವ್ದಾರಿದ್ರೆ, ರೋಗಿ ಬಗ್ಗೆ ಹೇಳೋದಾದರೆ? ಅದು ಸ್ವಲ್ಪ ಕಷ್ಟ. ಏಕೆಂದರೆ ನಾನು ವೈದ್ಯನಾಗಿ ಇವಾಗ 54 ವರ್ಷ ಆಯಿತು. ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗೇ ಇವಾಗ 45 ವರ್ಷ ಆಯಿತು. ಬಹಳಷ್ಟು ರೋಗಿಗಳನ್ನ ಇದರಲ್ಲಿ ನಾನು ನೋಡಿದ್ದೀನಿ.
ಒಂದೇ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಎಷ್ಟೋ ಸರ್ತಿ ಕಷ್ಟ ಆಗುತ್ತೆ. ಆದರೆ ಒಂದು ವಿಷಯ ನಿಮಗೆ ಹೇಳಬೇಕು, ಏನು ಅಂದರೆ ಯಾರಿಗೆ ಮನೋಸ್ಥೈರ್ಯ ಇದೆಯೋ ಅವರಿಗೆ ದೇವರು ಸಹಾಯ ಮಾಡ್ತಾನೆ. ಹೇಗೋ ಅವ್ರನ್ನ ಅವನು ಸರಿ ಮಾಡ್ತಾನೆ. ಆ ಮನೋಬಲ ಯಾರಿಗೆ ಜೋರಾಗಿದೆಯೋ ಅದನ್ನು ನಾನು ಬಹಳಷ್ಟು ಸರ್ತಿ ನೋಡಿದ್ದೀನಿ. ಡಾಕ್ಟ್ರುಗಳು ಯಾರ ಬಗ್ಗೆ ಹೋಪ್ಸ್ ಬಿಟ್ಟಿರ್ತಾರೋ, ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೊಂದು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಪೇಷಂಟು ಸಿಕ್ಕಾಪಟ್ಟೆ ಬೆನ್ನು ನೋವು ಅಂತ ಬಂದರು. ಇದು ಸುಮಾರು 2002-2003 ಆಸ್ಪಾಸು. ತಿಳುವಳಿಕೆ ಇರ್ತಕ್ಕಂಥವನು, ಸುಮಾರು ಒಂದು 55-60 ವರ್ಷ ವಯಸ್ಸಿನವನು. ಬಯಾಪ್ಸಿ ಆಯಿತು, ಕ್ಯಾನ್ಸರ್ ಅಂತ ಅದು ನಿಶ್ಚಯ ಆದಮೇಲೆ ಬಹಳ ಮುಂದುವರೆದಿದೆ ಕ್ಯಾನ್ಸರು. ಏನೋ ಕೀಮೋಥೆರಪಿ ಒಂದು ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡವರು, ಈ ನೋವು ಮೊದಲು ಸರಿ ಮಾಡಿ ಅಂತಿದ್ರು ಅಂತ ನಾವು ಒಂದು ಸೀಲಿಯಕ್ ಪ್ಲೆಕ್ಸಸ್ ಬ್ಲಾಕ್ ಅಂತ ಕೊಡ್ತೇವೆ. ಒಂದು ಇಂಜೆಕ್ಷನ್ ಕೊಡ್ತೀವಿ ಇಲ್ಲಿಗೆ ಹೊಟ್ಟೆಗೆ. ಆ ಇಂಜೆಕ್ಷನ್ ಕೊಡಬೇಕು ಅಂತ ಅಂದ್ಕೊಂಡ್ವಿ. ಅದನ್ನು ನಾವು ಒಂದು ಅಲ್ಟ್ರಾಸೌಂಡ್ ಗೈಡೆಡ್ ಅಂತ ಅದೊಂದು ಇಂಜೆಕ್ಷನ್ ಕೊಟ್ವಿ. ಇದ್ದಕ್ಕಿದ್ದಾಗೆ ಬಹಳ BP ಎಲ್ಲ ಡ್ರಾಪ್ ಆಗೋಯ್ತು. ಬದುಕಿದ್ದೇ ಹೆಚ್ಚು. 2 ದಿವಸ ಇನ್ನೂ ಹಾಗೆ BP ಮೇಲೆ ಬರೋದಕ್ಕೆ ಟೈಮ್ ಹಿಡಿತು. ಆಮೇಲೆ ನಿಧಾನಕ್ಕೆ ಮನೆಗೆ ಕಳಿಸಿದ್ವಿ. 15 ದಿವಸ ಆದಮೇಲೆ ಬಂದಾಗ ನಾವು ಹೇಳಿದ್ವಿ, ಇಲ್ಲ ನೀವು ಏನು ತಡ್ಕೊಳ್ಳಲ್ಲ ಟ್ರೀಟ್ಮೆಂಟ್, ಈಗ ಮಾತ್ರೆಗಳೇ ಕೊಡ್ತೀವಿ, ನೀವು ತೊಗೊಳ್ಳಿ ಅಂತ ಮಾತ್ರೆಗಳು ಬರ್ಕೊಟ್ವಿ. ಅದಾದ 2-3 ವರ್ಷ ಆದಮೇಲೆ ನಾನು ಒಂದು ದಿವಸ ನನ್ನ ಕುಟುಂಬದವ್ರ ಜೊತೆಗೆ ಒಂದು ಹೋಟೆಲ್ಗೆ ಹೋದೆ. ಭಾನುವಾರ ಬೆಳಿಗ್ಗೆ ತಿಂಗಳಿಗೊಂದು ಸರ್ತಿನಾದರೂ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ದೆ. ಹೋಗಿ ಬ್ರೇಕ್ಫಾಸ್ಟ್ಗೆ ಅಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾಗ ಅಲ್ಲಿ ಯಾರೋ ಒಂದಿಬ್ಬರು ಪೇಪರ್ ಇಟ್ಕೊಂಡು ಹಿಂಗೆ ಓದ್ತಾಯಿದ್ರು. ಅವರು ನಾವು ಹಿಂಗೆ ನೋಡಿದ್ದು, ಆಮೇಲೆ ಎದ್ದು ಸೀದಾ ಬಂದರು. ನಮಸ್ಕಾರ ಡಾಕ್ಟ್ರೇ ಅಂದರು. ಸ್ವಲ್ಪ ಹೊತ್ತಾಯ್ತು ನನಗೆ ಯೋಚನೆ ಮಾಡೋಕ್ಕೆ. ಅವರು ಒಂದು ಸರ್ತಿ ನಕ್ಕಾಗ ಇವರೇ ಅಂತ ಗೊತ್ತಾಯಿತು. ನಮಸ್ಕಾರ, ಹೇಗಿದ್ದೀರಾ ನೀವು? ನೋಡಿ ಹೇಗಿದ್ದೇನೆ ಅಂತ. ನೀವು ಎಲ್ಲ 2 ವರ್ಷದಿಂದ ನೀವು ಚಿಕಿತ್ಸೆ ಕೊಟ್ರಿ. ನನಗೆ ಯಾವಾಗ ನೀವು ಹೇಳಿದ್ರು ಇದಕ್ಕೆ ಜಾಸ್ತಿ ಟ್ರೀಟ್ಮೆಂಟ್ ಇಲ್ಲ ಅಂತ, ನೀವು ಕೊಟ್ರಲ್ಲ ಮಾತ್ರೆಗಳು ಅದೇ ಸಾಕು ಅಂತ ಅದನ್ನೇ ತೊಗೋತಾ ಇದ್ದೀನಿ. ಇವತ್ತಿನವರೆಗೂ ನನಗೇನೂ ವ್ಯತ್ಯಾಸ ಇಲ್ಲ, ನೋವು ಹೊರಟೋಗಿದೆ ಅಂದರು. ಇದು ನನಗೆ ಬಹಳ ಆಶ್ಚರ್ಯ ಆಯಿತು. ಯಾಕೆಂದರೆ ವೈದ್ಯ ಅವನ ಆಧುನಿಕ ನಾಲೆಡ್ಜ್ ಬಗ್ಗೆ ಏನಾದರೂ ಹೇಳ್ಬೋದು, ಆದರೆ ಆ ದೇವರು ಮಾಡ್ತಕ್ಕಂಥ ಪ್ಲ್ಯಾನ್ಗಳು ಅದು ಬೇರೆ ಇರುತ್ತೆ. ಅದ್ರ ಬಗ್ಗೆ ಯಾರೂ ಏನೂ ಹೇಳೋಕ್ಕಾಗೋಲ್ಲ. ಅದು ಯಾಕೆ ಅಂದರೆ ಅದು ಯಾರಿಗೂ ಗೊತ್ತಿಲ್ಲ. ಅವನು ದೇವರು ಅದೇನು ಇಟ್ಕೋಬೇಕೋ ತನ್ನಲ್ಲೇ ಇಟ್ಕೋತಾನೆ. ಆ ಮನುಷ್ಯನ ಆರೋಗ್ಯ ಚೆನ್ನಾಗಿ ಆಗಬೇಕು ಅಂತ ಪ್ರೂವನ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನಲ್ಲಿ ಅವನು 2-3 ವರ್ಷ ಬದುಕಿರೋದು ಆಶ್ಚರ್ಯನೇ. ಆದರೆ ನಾವು ಒಂದು ಮಾತ್ರೆ, ಕೀಮೋಥೆರಪಿ ಮಾತ್ರೆನ ಸುಮ್ಮನೆ ಬರೆದು ಕೊಟ್ವಿ ಕಂಟ್ರೋಲ್ನಲ್ಲಿ ಇರಲಿ ಅಂತ. ನಾನು ತಿರ್ಗಾ ಆ ಪೇಷಂಟ್, ನೀವು ಬನ್ನಿ ಆಸ್ಪತ್ರೆಗೆ, ನಾನು ಇನ್ನೊಂದು ಸರ್ತಿ ಪರೀಕ್ಷೆ ಮಾಡ್ತೀನಿ ಅಂತ ಹೇಳೋ ಧೈರ್ಯ ಬರಲಿಲ್ಲ. ನಾನು ಬಹಳ ಚೆನ್ನಾಗಿ ಏನು ತಿಂದ್ರಿ ಅಂದರೆ ದೋಸೆ ತಿಂದೆ ಅಂದರು. ಭಾಳ ಸಂತೋಷ ಅಂತ ಹೇಳಿ ಅಲ್ಲಿಗೆ ಬಿಟ್ಟೆ. ಹೀಗೆ ಜೀವನದಲ್ಲಿ ಹಲವಾರು ಬಾರಿ ನನಗೆ ಎಕ್ಸ್ಪೀರಿಯನ್ಸಸ್ ಆಗಿದೆ. ಅದನ್ನು ಹೇಳ್ತಾ ಹೋದರೆ ಒಂದು ದೊಡ್ಡ ಪುಸ್ತಕನೇ ಬರೀಬೋದು. ಆದರೆ ಐ ಥಿಂಕ್ ಇಷ್ಟೇ ಮುಖ್ಯವಾಗಿ ಹೇಳಬೇಕಾಗಿರೋದು ಏನು ಅಂದರೆ, ಈ ವೈದ್ಯರುಗಳು ಇದಕ್ಕೂ ಮೀರಿರ್ತಕ್ಕಂಥ ಇನ್ನೊಂದು ಶಕ್ತಿ ಇದೆ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಗಮನ ಇಟ್ಕೋಬೇಕು. ಅದು ಮನಸ್ಸಿನಲ್ಲಿದ್ದರೆ ಆವಾಗ ನಾನೇ ಶ್ರೇಷ್ಠ, ನಾನು ಹೇಳಿದ ಮಾತೇ ಕೇಳಬೇಕು, ನಾನು ಹೇಳಿದ ಮಾತು ಕೇಳದೇ ಇದ್ದರೆ ತಪ್ಪಾಗುತ್ತೆ ಅಂತ ವೈದ್ಯನು ಬಹಳ ಅಹಂಭಾವದಿಂದ ವರ್ತಿಸಬಾರ್ದು. ಹ್ಯುಮಿಲಿಟಿ ಅನ್ನೋದು ವೈದ್ಯನಿಗಿರಬೇಕು. ಯಾಕೆಂದರೆ ಜೀವನದಲ್ಲಿ ನಾವು ಈ ತರಹ ಬಹಳಷ್ಟು ಉದಾಹರಣೆಗಳನ್ನ ಜೀವನದಲ್ಲಿ ನೋಡ್ತೀವಿ. ಸೊ ಆದ್ದರಿಂದ ಸೈನ್ಸ್ ಹಾಗಂತ ಹೇಳಿದರೆ, ಸೈನ್ಸ್ ಈಸ್ ಇಟ್ ಎಕ್ಸಾಕ್ಟ್ ಅಂದರೆ
ಸೈನ್ಸ್ ಅಂದರೆ ಏನು ಅಂದರೆ ವಿಜ್ಞಾನ, ನಾವು ನೋಡಿದ್ದನ್ನು ನಂಬೋದು ಸೈನ್ಸ್. ಆದರೆ ಎಷ್ಟೋ ಸರ್ತಿ ನಾವು ನೋಡಿದ್ದನ್ನು ನೋಡದೇ ಇರೋದನ್ನು ನಾವು ನಂಬಲೇಬೇಕಾಗುತ್ತೆ. ಅದು ಭಾಳ ಮುಖ್ಯವಾದ ವಿಷಯ. ಹೌದು ಸರ್, ಇವತ್ತು ವಿಶ್ವ ಕ್ಯಾನ್ಸರ್ ದಿನ, ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ಮುಖ್ಯವಾಗಿ ಈ ವರ್ಷದ ಶೀರ್ಷಿಕೆ ಇಷ್ಟೇ: ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದುಗೂಡಿಕೊಂಡು ವಿಚಾರ ಮಾಡಿ ಕ್ಯಾನ್ಸರ್ ರೋಗನ ತಡೆಗಟ್ಟೋದಕ್ಕೆ, ಕ್ಯಾನ್ಸರ್ ರೋಗದ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ, ಕ್ಯಾನ್ಸರ್ ರೋಗದ ಚಿಕಿತ್ಸೆಗೆ ಹಾಗೂ ಕ್ಯಾನ್ಸರ್ ರೋಗಿಗಳು ಜೀವನಕ್ಕೆ ವಾಪಸ್ಸು ಸಮಾಜದ ಮಧ್ಯದಲ್ಲಿ ಘನ ಮತ್ತು ಗೌರವದಿಂದ ಬದುಕಿರೋ ಹಾಗೆ ಮಾಡೋದಕ್ಕೆ ಪ್ರಯತ್ನ ಎಲ್ಲರೂ ಮಾಡಬೇಕು ಅಂತ. ಇದರಲ್ಲಿ ವೈದ್ಯರೇ ಅಲ್ಲ, ಸರ್ಕಾರವೇ ಅಲ್ಲ, ಸಮಾಜನೂ ಕೈ ಹಾಕಬೇಕು, ಆ್ಯಕ್ಟಿವಾಗಿ ಕೈ ಹಾಕಬೇಕು. ಅದರಲ್ಲಿ ಪ್ರತಿಯೊಬ್ಬರು ತೊಡಗಬೇಕು. ಇದನ್ನು ನಾನು ಮಾಡ್ತಕ್ಕಂಥದ್ದು ಅಂತ. ನಾನು ಹೆಚ್ಚಾಗಿ ನೋಡ್ತಕ್ಕಂಥದ್ದೇನು ಅಂದರೆ, ಯಾರ್ದಾದ್ರೂ ಒಬ್ಬರು ಮನೆಯಲ್ಲಿ ಕ್ಯಾನ್ಸರ್ ರೋಗಿ ಇದ್ದರೆ ಅವರು ಚಿಕಿತ್ಸೆ ಮಾಡಿ ಅದು ಎಕ್ಸ್ಪೀರಿಯನ್ಸ್ ಬಂದಿರತಕ್ಕಂಥ ಅವ್ರ ಮಕ್ಕಳೋ ತಂಗಿನೋ ತಮ್ಮನೋ ಯಾರಾದರೂ ಒಬ್ಬರು ನಮ್ಮ ಮನೆಯಲ್ಲಿ ಕ್ಯಾನ್ಸರ್ ನೋಡಿದ್ದೀನಿ, ಅದಕ್ಕೋಸ್ಕರ ನಾನೂ ಕ್ಯಾನ್ಸರ್ ರೋಗಿಗಳಿಗೆ ಸಹಾಯ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಹಾಗಷ್ಟೇ ಆದರೆ ಸಾಲದು. ಇನ್ನೂ ಬೇರೆಯವರು ಕೂಡ, ಆರೋಗ್ಯವಂತರು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ. ಇದನ್ನೆಲ್ಲರೂ ಸೇರಿ ಮಾಡೋಣ, ಬನ್ನಿ. ಶ್ರೀಶಂಕರ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸಾಮಾನ್ಯ ಜನರಿಗೆ ಹೇಗೆ ಚಿಕಿತ್ಸೆ ಲಭ್ಯವಾಗ್ತಾ ಇದೆ ಅಂತ? ಶ್ರೀಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಎಲ್ಲ ಚಿಕಿತ್ಸಾ ವಿಧಾನಗಳು ಇದೆ, ಪ್ರತಿಯೊಂದು ಇದೆ. ಇಲ್ಲಿ ರೋಬೋಟಿಕ್ ಇದೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇದೆ, ಪೀಡಿಯಾಟ್ರಿಕ್ ಆಂಕಾಲಜಿ ಇದೆ, ಸಾಕಷ್ಟು ಆಪರೇಷನ್ ಥಿಯೇಟ್ರ್ಗಳಿದೆ, 520 ಬೆಡ್ ಇದೆ. ಇಲ್ಲಿ ಮೊದಲನೇದೇನು ಅಂದರೆ, ಚಿಕಿತ್ಸೆಯಲ್ಲಿ ಯಾರಿಗೂ ಯಾವ ವಿಧವಾದ ಭೇದ ಭಾವಗಳಿಲ್ಲದೆ ಚಿಕಿತ್ಸೆ ಮಾಡೋದು ಒಂದು, ಉತ್ತಮವಾದ ಚಿಕಿತ್ಸೆ ಕೊಡಬೇಕು ಅನ್ನೋದು ಇನ್ನೊಂದು. ಆಮೇಲೆ ಅವರ ವೈಯಕ್ತಿಕ ಶಕ್ತಿಗೆ ಅನುಗುಣವಾಗಿ ನಾವು ಅವರಿಗೆ ಏನು ಅಡಿಷನಲ್ ರಿಸೋರ್ಸಸ್ ಅಂದರೆ ಸಂಪನ್ನಗಳು ಬೇಕಾಗಿರತಕ್ಕಂತಹ ಸಂಪನ್ನುಗಳನ್ನ ಒದಗಿಸೋದು, ಯಾರ ಹತ್ರನಾದರೂ ಕೇಳೋದೋ, ಭಿಕ್ಷೆ ಬೇಡೋದೋ, ಡೊನೇಷನ್ಸ್ ರಿಸೀವ್ ಮಾಡೋದೋ ಏನಾದರೂ ಮಾಡಿ ಅವರಿಗೆ ಚಿಕಿತ್ಸೆ ಮಾಡಬೇಕು ಅನ್ನೋದೊಂದು ಈ ಧ್ಯೇಯಗಳನ್ನ ನಾವು ಇಟ್ಕೊಂಡಿದ್ದೀವಿ. ಈಗ ಪ್ರತಿ ವರ್ಷ 12,000 to 13,000 ಜನಕ್ಕೆ ಇಲ್ಲಿ ಚಿಕಿತ್ಸೆ ಮಾಡ್ತಾಯಿದ್ದೀವಿ. ಈ ಆಸ್ಪತ್ರೆ ಶುರು ಆದಾಗಲಿಂದ ಸುಮಾರು 1,00,000 ಜನಕ್ಕೆ ಮೀರಿ ಚಿಕಿತ್ಸೆ ಮಾಡಿದ್ದೀವಿ. ಹೋದ ವರ್ಷವೇ ನಾವು ಸುಮಾರು 21 ಕೋಟಿ ರೂಪಾಯಿನಷ್ಟು ಬಡವರಿಗಾಗಿ ಹಣನ ವ್ಯಯ ಮಾಡಿದ್ದೇವೆ. ಈ ವರ್ಷ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಇದೆ. ದೈವಶಕ್ತಿ ಇದ್ದರೆ ಅದೆಲ್ಲ ಆಗುತ್ತೆ. ರೋಗನ ತಡೆಗಟ್ಟೋದು ಮುಖ್ಯ. ಆಸ್ಪತ್ರೆಗಳನ್ನ ಕಟ್ಟೋದು ಬಹಳ ಕಷ್ಟ, ದುಬಾರಿ. ಆದ್ದರಿಂದ ಎಲ್ಲರೂ ರೋಗ ನಿವಾರಣೆಗಿಂತ ರೋಗವನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಅದನ್ನು ನಾವು ಬಹಳ ಮುಖ್ಯವಾಗಿ ಮಾಡ್ತಾಯಿದ್ದೀವಿ. ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಕೆಲಸ ಕಾರ್ಯಗಳು ಬಹಳ ನಡೀತಾ ಇದೆ. ಮುಂದಿನ ವರ್ಷಗಳಲ್ಲಿ ನಾವು ಈ ಸಂಸ್ಥೆಯನ್ನು ಕ್ಯಾನ್ಸರ್ ರೋಗ ತಡೆಗಟ್ಟೋದಕ್ಕೆ, ಕ್ಯಾನ್ಸರ್ ರೋಗ ಸುಲಭ ದರದಲ್ಲಿ ಚಿಕಿತ್ಸೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಸರ್, ಕೊನೆಯದಾಗಿ ಈ ಆಸ್ಪತ್ರೆಯ ಮುಂದಿನ ಕನಸು ಏನು ಅಂತ ಕೊನೆ ಪ್ರಶ್ನೆ. ಕನಸು ಅಂತಂದರೆ, ಮುಂದಿನ ಹಲವಾರು ವರ್ಷಗಳಲ್ಲಿ ಇಲ್ಲಿ ಉತ್ತಮ ದರ್ಜೆಯ ಶ್ರೇಷ್ಠವಾದಂಥ ವೈದ್ಯಕೀಯ ಸೌಲಭ್ಯ, ವೈದ್ಯ ಜನಾಂಗ, ಡಾಕ್ಟ್ರುಗಳು, ಒಳ್ಳೆಯ ಡಾಕ್ಟ್ರುಗಳು ಸಿಗಬೇಕು, ಸೌಲಭ್ಯಗಳು ಬರಬೇಕು. ಅಂದರೆ ವರ್ಷ ಆಗ್ತಾ ಇರತಕ್ಕಂಥ ನ್ಯೂ ಅಡ್ವಾನ್ಸಸ್ ಏನಿದೆ, ರಿಸರ್ಚು ಅಡ್ವಾನ್ಸಸ್ನ ಅಳವಡಿಸ್ಕೊಂಡು ಚಿಕಿತ್ಸೆ ಮಾಡ್ತಕ್ಕಂಥ ಶಕ್ತಿ ನಮಗೆ ಬರಬೇಕು. ಅದ್ರ ಕಡೆನೇ ನಾವು ಗಮನ ಕೊಡಬೇಕು. ಎರಡನೇದು, ಇದು ಒನ್ ಆಫ್ ದಿ ಲೀಡಿಂಗ್ ನ್ಯಾಷನಲ್ ರಿಸರ್ಚ್ ಸೆಂಟರ್ಸ್ ಆಗಬೇಕು ಅಂತ. ಅದಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. 9 ಜನ PhDಗಳಿದ್ದಾರೆ. PhD ಕೋರ್ಸಸ್ ಕಂಡಕ್ಟ್ ಮಾಡ್ತಾಯಿದ್ದೀವಿ.
ಮೂರನೇದಾಗಿ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಬಹಳ ಪ್ರಯತ್ನಗಳು ನಡೀತಾ ಇದೆ. ಈ ಮೂರು ದಾರಿಗಳಲ್ಲಿ ಎಲ್ಲೂ ತಡೆಗಟ್ಟದಂಗೆ ಮುಂದುವರೆದು ಒಳ್ಳೆಯ ರಾಷ್ಟ್ರದಲ್ಲೇ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು. ರೋಗಿಗಳಿಗೆ ಎಲ್ಲಿದ್ದರೂ ರೋಗಿಗಳಿಗೆ ಇಲ್ಲಿ ಬಂದರೆ ನಮಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅನ್ನೋದು ಅವ್ರ ಮನಸ್ಸಿನಲ್ಲಿ ಅನ್ನಿಸ್ಬೇಕು ಅಂತ ಇದು ಮುಖ್ಯವಾದಂಥದ್ದು. ಎರಡನೇದು, ಹೀಗೆ ಚಿಕಿತ್ಸೆ ಮಾಡ್ತಾ ಮಾಡ್ತಾ ಜನಗಳಲ್ಲಿ ಈ ಕ್ಯಾನ್ಸರ್ ರೋಗ ಕೆಟ್ಟದ್ದು ಅನ್ನೋದೊಂದು ಭಯವನ್ನು ಹೊರಗೆ ತೆಗೆದುಹಾಕುವಂತಹ ಶಕ್ತಿ ದೇವರಲ್ಲಿ ಇದು ನಮಗೆ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಇದೆರಡೇ ಕನಸು. ಓಕೆ ಸರ್, ಬಹಳಷ್ಟು ಮಾಹಿತಿ ನೀಡಿದ್ರಿ ಸರ್ ಕ್ಯಾನ್ಸರ್ ಬಗ್ಗೆ. ನಿಮ್ಮ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ನಮ್ಮ ಜೊತೆ ಇವತ್ತು ವಿಶ್ವ ಕ್ಯಾನ್ಸರ್ ದಿನ ಇಷ್ಟು ಮಾಹಿತಿ ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಕ್ಯಾನ್ಸರ್ ಅಂದರೆ ಹೇಗೆ, ಕ್ಯಾನ್ಸರ್ ಚಿಕಿತ್ಸೆ ಹೇಗೆ ಪಡಿಬೇಕು, ಕ್ಯಾನ್ಸರ್ ತಡೆಗಟ್ಟಲು ನಮ್ಮ ಜೀವನ ಶೈಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.